Hello students, welcome to Patadakali English Academy and Banashankari English Academy. ಇವತ್ತಿನ ದಿವಸ ಒಂದು RMSA ಸ್ಕೂಲಿಂದ ಫಸ್ಟ್ ಲೆಸನ್ ನೋಡೋಣ. 10th ಕ್ಲಾಸ್, ಎ ಲೆಟರ್ ಟು ಗಾಡ್ ಬೈ G.L. Fuentes. G.L. Fuentes is Gregorio Lopez Fuentes, who was born on 17 November 1897 and died on December 1976. Gregorio Lopez Fuentes was a Mexican bartender known for his best work, A Letter to God. He was one of the leading causes of the Mexican Revolution. ಈ ಕಥೆಯಲ್ಲಿ ಇದು ಒಂದು ಕಥೆ. ಈ ಒಂದು ಕಥೆಯಲ್ಲಿ ಒಬ್ಬ ಮುಗ್ಧ ರೈತ, ಅತಿ ಮುಗ್ಧ ರೈತ, ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಅಂತ ಒಬ್ಬ ರೈತ ಅವಂದು ಎಲ್ಲ ಬೆಳೆ ಬಂದ ಸಮಯದೊಳಗ ಆ ಹಿಮದ ಮಳೆಯಾಗಿ ಬೆಳೆ ನಾಶ ಆಗ್ತೈತಿ. ಅವನ ವಿಚಾರದಲ್ಲಿ ದೊಡ್ಡ ಒಂದು ಬಲವಾದ ನಂಬಿಕೆ, ಅಸಾಧ್ಯವಾದ ನಂಬಿಕೆ, ನಮಗ ಕಷ್ಟ ಕಾಲ ಬಂದಾಗ ದೇವ್ರನ್ನ ಕೇಳ್ಕೊಂಡ್ರೆ ದೇವರು ನಮಗ ದುಡ್ಡು ಕೊಡ್ತಾನ ಅನ್ನುವಂಥದ್ದು. ಹಳ್ಳಿಯಿಂದ ಸಿಟಿಗೆ ಬಂದು ಒಂದು ವ್ಯಾಲಿಯಲ್ಲಿ ವಾಸ ಮಾಡ್ತಿರ್ತಾನ. ಸಿಟಿಗೆ ಬಂದು ಲೆಟರ್ ಬರ್ಕೊಂಡು ಬಂದು ಪೋಸ್ಟ್ ಬಾಕ್ಸಿಗೆ ಒಂದು ಲೆಟರ್ ಬರೀತಾನ. ಯಾರಿಗೆ ಲೆಟರ್ ಬರೀತಾನಂದ್ರ ಎ ಲೆಟರ್ ಟು ಗಾಡ್. ವಿಚಿತ್ರ ನಂಬಿಕೆ ದೇವರಲ್ಲಿ. ಆ ಲೆಟರ್ದೊಳಗೆ ಹೇಳ್ತಾನ, ನಮ್ದು ಬೆಳೆ ಎಲ್ಲ ನಾಶ ಆಗೈತಿ, ನಾವು ಸಾಯ್ತೀವಿ, ನಮ್ದು ಫ್ಯಾಮಿಲಿ ಎಲ್ಲ. ಹಂಗಾಗಿ ಬೀಜ ಬಿತ್ತಲಿಕ್ಕೆ ಮತ್ತು ಮುಂದಿನ ವರ್ಷದ ಬೆಳೆ ಬರೋ ತನಕ ನಮ್ಗೆ ಊಟ ಮಾಡಲಿಕ್ಕೆ 100 pesos ನಮಗೆ ದುಡ್ಡು ಕಳಿಸ್ಕೊಡು, ಇಲ್ಲದಿದ್ದರೆ ನಾವು ಸಾಯ್ತೀವಿ ಅಂತ ತಿಳ್ಕೊಂಡು ದೇವರಿಗೆ ಒಂದು ಲೆಟರ್ ಬರೆದು ಬಿಡ್ತಾನ. ಆ ಲೆಟರ್ ಪೋಸ್ಟ್ ಬಾಕ್ಸಿಗೆ ಹಾಕಿ ಊರಿಗೆ ಬರ್ತಾನ. ಪೋಸ್ಟ್ ಮ್ಯಾನ್ ಆ ಲೆಟರ್ನ ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಲ್ಲ. ಅವರು ನೋಡಿದ್ರೆ ಈ ಅಡ್ರೆಸ್ ಏನಿತ್ತಂದ್ರ ಟು ಗಾಡ್ ಅಂತ ಬರ್ದಿದ್ದ. ದೇವರಿಗೆ ಇದು ಪತ್ರ ಅಂತ ಬರ್ದಿದ್ದ. ಮನುಷ್ಯರ ಹೆಸರು ಬರ್ದಿರ್ತಾರ, ಮನುಷ್ಯರ ಅಡ್ರೆಸ್ ಬರ್ದಿರ್ತಾರ. ಪೋಸ್ಟ್ ಮ್ಯಾನ್ ತನ್ನ ಜೀವನದಲ್ಲೇನ ಮೊಟ್ಟ ಮೊದಲಿಗೆ ದೇವರಿಗೆ ಬರ್ದಿರ್ತಕ್ಕಂಥ ಲೆಟರ್ ನೋಡಿ ಎಂತ ಹುಚ್ಚರದರಪ್ಪ ಜನ ಅಂತ ಜೋರಾಗಿ ನಕ್ಕೊಂತ ಹೋಗಿ ಪೋಸ್ಟ್ ಮಾಸ್ಟರ್ನ ಭೇಟಿಯಾಗಿ ಲೆಟರ್ನ ಕೊಡ್ತಾನ. ಪೋಸ್ಟ್ ಮಾಸ್ಟರ್ನು ಕೂಡ ಒಂದು ಕ್ಷಣ ನಗತಾನ. ನೆಕ್ಸ್ಟ್ ಮೊಮೆಂಟ್ ವಿಚಾರ ಮಾಡ್ತಾನ, ಎಂತ ಬಲವಾದ ನಂಬಿಕೆಯಪ್ಪ ದೇವರಲ್ಲಿ, ಇವತ್ತನಿಗೆ ಯಾರು ಬರ್ದಾರ ಏನೋ ಅಂತ ಹೇಳ್ಕೊಂಡು. ಆಮೇಲೆ ಇಂಥ ಬಲವಾದ ನಂಬಿಕೆ ಜನರಲ್ಲಿ ನನಗಂತೂ ಇಲ್ಲ, ನನಗೂ ಇಂಥ ನಂಬಿಕೆ ಇಟ್ಕೋಬೇಕು ಅಂತ ಅನಿಸ್ತೈತಿ. ಬಟ್ ಸಾಧ್ಯ ಇಲ್ಲ. ಆದರೆ ಇಂಥ ನಂಬಿಕೆ ಇಟ್ಕೊಂಡಂತ ವ್ಯಕ್ತಿಗೆ ನಾ ಸಹಾಯ ಮಾಡಬೇಕು ಅಂತ ತಿಳ್ಕೊಂಡು ಏನ್ ಮಾಡ್ತಾನ, ಸಿಂಪ್ಲಿ ಏನು ಅವನಿಗೊಂದು ಉತ್ತರ ಕೊಡ್ಬೇಕಲ್ಲ ಅಂತ ತಿಳ್ಕೊಂಡು ಲೆಟರ್ನ ಬಿಚ್ಚಿ ನೋಡ್ತಾನ. ಲೆಟರ್ದೊಳಗ ಬರೀ ಉತ್ತರ ಕೊಡೋದಿರೋದಿಲ್ಲ, ಏನಿರ್ತೈತಿ 100 pesos ಕೊಡೋದಿರ್ತೈತಿ. ಅವಾಗ ಒಂದು ಸ್ವಲ್ಪ ಥಿಂಕ್ ಮಾಡ್ತಾನ, ಏನ್ ಮಾಡ್ಲಪ್ಪ, ಬರೀ ಒಂದು ವೈಟ್ ಪೇಪರ್ ತಗೊಂಡು ನಾನು ಗಾಡು ನಿನ್ನ ಭಕ್ತಿಗೆ ಮೆಚ್ಚೀನಿ ಅಂತ ಬರೆದ್ರಾಯ್ತು ಅಂತ ತಿಳ್ಕೊಂಡು ವಿಚಾರ ಮಾಡಿದ್ದ. ಆದರೆ ಯಾವಾಗ ದುಡ್ಡು ಕೊಡ್ಬೇಕಾಗಿತ್ತು ನೋಡು, ಅವನು ಒಂದು ಕ್ಷಣ ವಿಚಾರ ಮಾಡಿದ ಹೆಂಗ್ ಕೊಡುದು ಅಂತೇಳಿ. ಆದರೂ ಕೂಡ ಏನ್ ಮಾಡ್ತಾನ, ತಾನಷ್ಟು ದುಡ್ಡು ಹಾಕಿ ತನ್ನ ಸ್ಟಾಫ್ ಮೆಂಬರ್ ಕಡೆಯಿಂದ ಅಷ್ಟು ದುಡ್ಡು ಕಲೆಕ್ಷನ್ ಮಾಡಿಕೊಂಡು ಒಂದು ಮೋರ್ ದೆನ್ ಹಾಫ್ ಅಂದ್ರೆ ಅವರು 100 pesos ಕೇಳಿದ್ರು ಲಂಚು. ಇವರು 70 pesos ಸಂಗ್ರಹ ಮಾಡಿ ಆ ಒಂದು ಪೋಸ್ಟ್ ಪ್ಯಾಕೆಟ್ನೊಳಗ ಆ 70 pesos ಹಾಕಿ ಫ್ರಾಮ್ ಗಾಡ್ ಅಂತ ಒಂದು ಪ್ಯಾಕೆಟ್ ಮೇಲೆ ಬರೆದು
ನೆಕ್ಸ್ಟ್ ಸಂಡೇ ಅವ ನಂದೇನಾದ್ರೂ ಲೆಟರ್ ಬಂದೈತೇನೋ ಅಂತ ಕೇಳಾಕ್ ಬರ್ತಾನ. ನಿನಗೆ ಲೆಟರ್ ಬಂದೈತೆ ನೋಡು ಅಂತ ತಿಳ್ಕೊಂಡು ಕೊಟ್ಟು ಬಿಡ್ತಾರ್ರಿ. ಬಿಚ್ ನೋಡ್ತಾನ. ಇವ ಬಿಚ್ ನೋಡಿದಾಗ ಇವರೆಲ್ಲ ಏನ್ ಅನ್ಕೊಂಡಿದ್ರು ಅಂತಂದ್ರ ಪೋಸ್ಟ್ ಮಾಸ್ಟರ್ ಒಂಥರ ಫ್ರೆಂಡ್ಲಿ ಮನುಷ್ಯರ ಅವರು, ಹೆಲ್ಪಿಂಗ್ ನೇಚರ್. ಅವ್ರೇನ್ ಅನ್ಕೊಂಡಿದ್ರು ಅಂತಂದ್ರ ಈತ ಬಂದ ರೊಕ್ಕ ನೋಡ್ಕೊಂಡು ಬಹಳ ಖುಷಿ ಆಗ್ತಾನ. ಕಷ್ಟದಲ್ಲಿರುವಂತ ವ್ಯಕ್ತಿಗೆ ಸಹಾಯ ಮಾಡಿದ ನೋಡಿ ನನಗೂ ಖುಷಿ ಆಗ್ತೈತೆ ಅಂತ ತಿಳ್ಕೊಂಡು ವೇಟ್ ಮಾಡಿದ್ರು ಪೋಸ್ಟ್ ಮಾಸ್ಟರ್. ಆದರೆ ಅದಕ್ಕೆ ವಿರುದ್ಧವಾದದ್ದು ನಡೀತೈತಿ. ಲೆಂಚು ದುಡ್ಡನ್ನ ತೆಗೆದು ಏನೋ ತನಗೆ ಶಾಕ್. ನಮ್ಮಂತವ್ರು ದೇವ್ರಿಗೆ ಒಂದು ಲೆಟರ್ ಬರ್ದೇವು ಅಂದ್ರೆ ದೇವ್ರು ನಮಗೆ ದುಡ್ಡು ಕಳಿಸಿದಂದ್ರ ನಮಗೆ ಶಾಕ್ ಆಗ್ತೈತಿ. ದೇವ್ರಿಗೆ ಲೆಟರ್ ಮುಟ್ಟೈತ, ದೇವ್ರು ನನಗೆ ಹೊಳ್ಳಿ ರೊಕ್ಕ ಹೆಂಗ್ ಕಳ್ಸ್ಯಾನು ಅಂತೇಳಿ ಶಾಕ್ ಆಗಿಬಿಡ್ತೇವ್ರಿ. ಬಟ್ ಲೆಂಚೋ ಒಂದು ಕ್ಷಣನೂ ಕೂಡ ಶಾಕ್ ಆಗಲಿಲ್ಲ, ಒಂದು ಎಳ್ಳು ಕಾಳಷ್ಟು ಕೂಡ ಶಾಕ್ ಆಗಲಿಲ್ಲ. ಯಾಕಂದ್ರೆ ಅವ್ರ ನಂಬಿಕೆ ದೇವರು ನಮಗೆ ಕಷ್ಟ ಬಂದ್ರೆ ಕೊಡಾಕದಾನಲ್ಲ ಅಂತ ಹೇಳಿ. ಯಾರು ಕೊಡುದಿಲ್ಲ, ದೇವ್ರು ಕೊಡ್ತಾನ ಅಂತೇಳಿ ಅಷ್ಟು ಬಲವಾದ ನಂಬಿಕೆ, ಅಷ್ಟು ಮುಗ್ಧ, ಅಷ್ಟು ಇನೋಸೆಂಟ್. ಪೋಸ್ಟ್ ಮಾಸ್ಟರ್ ಲೆಂಚೋ ಖುಷಿ ಆಗ್ತಾನ. ಆ ಖುಷಿಯನ್ನ ನೋಡಿ ನಾನು ಖುಷಿ ಪಡಬೇಕು, ಸಹಾಯ ಮಾಡಿನಲ್ಲ ಕಷ್ಟದಲ್ಲಿರ ಅವ್ರಿಗೆ ಅಂತ ವೇಟ್ ಮಾಡ್ಕೊಂಡು ಕುಂತಿದ್ರ ಅದಕ್ಕೆ ವಿರುದ್ಧವಾದದ್ದು ನಡೀತೈತಿ. ಲೆಂಚೋ ಖುಷಿ ಆಗೋದ್ರ ಬದಲಾಗಿ ಸಿಟ್ಟಿಗೆ ಬರ್ತಾನ. ಸಿಟ್ಟಿಗೆ ಬಂದು ಎರಡು ವಿಚಾರ ಮಾಡ್ತಾನ. ನಾನು ದೇವ್ರಿಗೆ ಕೇಳಿದ್ದು 100 ಪೆಸೋಸ್, ದೇವ್ರು ನನಗೆ ಕಳಿಸಿದ್ದು 70 ಪೆಸೋಸ್. ಡೆಫಿನೆಟ್ಲಿ ದೇವ್ರ ಮಿಸ್ಟೇಕ್ ಇಲ್ಲ, ದೇವರು ಲೆಕ್ಕ ತಪ್ಪುದಲ್ಲ. 100 ಪೆಸೋಸ್ ಬದಲಾಗಿ ಲೆಕ್ಕ ತಪ್ಪಿ 70 ಪೆಸೋಸ್ ಕೊಡಕ್ ಸಾಧ್ಯ ಇಲ್ಲ. ಮತ್ತು ನಾವು ಮಾನವರು ಮಾಡಿದಂತ ರಿಕ್ವೆಸ್ಟ್ ಅನ್ನ ರಿಜೆಕ್ಟ್ ಮಾಡಕ್ಕೂ ಸಾಧ್ಯ ಇಲ್ಲ, ಆದ್ದರಿಂದ ಡಿನೈ ಮಾಡಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ದೇವ್ರ 100 ಪೆಸೋಸ್ ಕಳಿಸಿದ್ದು ಕರೆಕ್ಟ್ ಐತಿ. ಆದರೆ ಈ ಪೋಸ್ಟ್ ಆಫೀಷಿಯಲ್ಸ್ ಅದರ, ಪೋಸ್ಟ್ ಆಫೀಸ್ನಾಗ ನೌಕರಿ ಮಾಡ್ತಕ್ಕಂಥ ಸ್ಟಾಫ್ ಅದಲ್ಲ, ಇವರು ಬಂಚ್ ಆಫ್ ಕ್ರೂಕ್ಸ್. ಇವರು ಡಿಸ್ಆನೆಸ್ಟ್ ಪರ್ಸನ್ಸ್. ಇವರೆಲ್ಲ ದೇವ್ರು ಕಳಿಸಿದಂತ ನನಗೆ 100 ಪೆಸೋಸ್ ಕಳಿಸಿದ್ರೆ ಇವರು 30 ಪೆಸೋಸ್ ತಕೊಂಡು ನನಗ 70 ಪೆಸೋಸ್ ಇಟ್ಟಾರ ಅಂತ ತಿಳ್ಕೊಂಡು ಸಿಟ್ಟಿಗೆ ಬಂದು ಮತ್ತೊಂದು ಲೆಟರ್ ತಗೊಂತಾನ. ವೈಟ್ ಪೇಪರ್ ತಗೊಂಡು, ದೇವ್ರೇ ನನಗ ನೀನು 70 ಪೆಸೋಸ್ ನನಗೆ ಬಂದವು, ನನಗೆ ಇನ್ನ 30 ಪೆಸೋಸ್ ನನಗೆ ಕಡಿಮೆ ಬೀಳ್ತಾವ, ಅದನ್ನ ಕೊಟ್ಟು ಕಳ್ಸು, ನನಗೆ 100 ಪೆಸೋಸ್ ಬೇಕೇ. ಆದರೆ ಈ ಸಾರಿ ಆ 30 ಪೆಸೋಸ್ ಅನ್ನ ಪೋಸ್ಟ್ ಆಫೀಸ್ ಮುಖಾಂತರ ಕೊಟ್ಟು ಕಳಿಸ್ಬೇಡ. ಈ ಪೋಸ್ಟ್ ಆಫೀಸ್ ಜನ ಏನದಲ್ಲ ತುಡುಗರದಾರ ಇವರು, ಕಳ್ಳರದಾರ ಇವರು. ನೀ ಕಳಿಸಿದ ರೊಕ್ಕ ತಕೊಂಡ್ಬಿಡ್ತಾರ ಅವರು, ಬಹಳ ಕೆಟ್ಟ ಅದಾರ ಇವರು. ಅದಕ್ಕೆ ಈ ಬೇರೆ ರೀತಿಯಿಂದ ನನಗ ದುಡ್ಡು ಕಳಿಸು ಅಂತ ತಿಳ್ಕೊಂಡು ಮತ್ತೊಂದು ಲೆಟರ್ ಬರೀತಾನ್ರಿ. ಮತ್ತೊಂದು ಲೆಟರ್ ಬರೆದು ಪೋಸ್ಟಿಗೆ ಹಾಕಿ ಹೋಗ್ಬಿಡ್ತಾನ. ಕತಿ ಇಲ್ಲಿಗೆ ಎಂಡ್ ಆಗ್ತದ. ಈ ಪಾಠದೊಳಗ ಏನಾಗ್ತೈತಿ ಅಂತಂದ್ರೆ, ಎಷ್ಟು ಪ್ರಮಾಣದೊಳಗ ದೇವರಲ್ಲಿ ನಂಬಿಕೆ ಇಟ್ಕೊಂಡಂತ ಜನ ಒಬ್ಬೊಬ್ಬರು ಅದಾರ ಅಂತ ಅನಿಸ್ತದ. ಇರ್ತಾರೆ ಜಗತ್ತಿನೊಳಗ, ಬಟ್ ನಮಗ ಭೇಟಿ ಆಗಿಲ್ಲ. ಅಂಥದ್ದೊಂದು ಒಂದು ಯುನೀಕ್ ಆಗಿರ್ತಕ್ಕಂಥ ಥಾಟ್ ಅನ್ನ GL ಫುಯೆಂಟಿಸ್ ಮೆಕ್ಸಿಕನ್ ರೈಟರ್ ನಮಗೆ ಕೊಟ್ಟಿರುತ್ತಾರೆ. ಸಂಕ್ಷಿಪ್ತವಾಗಿ ನಿಮಗ ಇದರಲ್ಲಿ ಏನ್ ಬರ್ತದಂಬುದನ್ನ ಹೇಳಿದೆ. ಈಗ ನಾವು ಈ ಪಾಠವನ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನೋಡೋಣ. ಬರ್ರಿ. ಇಲ್ಲೊಂದು ಸ್ವಲ್ಪ ಹಂಗೈತಿ, ಇದೊಂದು ಚೂರ್ ನೋಡಿದ್ರೆ ಬೆಟರ್. ದೇ ಸೇ ಫೇತ್ ಕ್ಯಾನ್ ಮೂವ್ ಮೌಂಟೇನ್ಸ್ ಅಂತ ಹೇಳಿ. ನಂಬಿಕೆ ಇತ್ತಂದ್ರೆ ಮೌಂಟೇನ್ಸ್ ಅನ್ನು ಕೂಡ ನಾವು ಅಲುಗಾಡಿಸಬಹುದು ಅಂತೇಳಿ. ಅಂತ ನಂಬಿಕೆ ಇರ್ಬೇಕು ನಮ್ಮಲ್ಲಿ. ಸಾಧ್ಯವಿಲ್ಲ, ಇದು ಯಾರ ಹತ್ರ ಇರಕ ಸಾಧ್ಯವಿಲ್ಲ. ಬಟ್ ವಾಟ್ ಶುಡ್ ವಿ ಪುಟ್ ಅವರ್ ಫೇತ್ ಇನ್? ಎದುರಾಗ ನಂಬಿಕೆ ಇಡ್ತೀವಿ. ದಿಸ್ ಇಸ್ ದ ಕ್ವಶನ್ ದಿಸ್ ಸ್ಟೋರಿ ಡೆಲಿಕೇಟ್ಲಿ ಪೋಸೆಸ್. ನಮ್ಮ ಮುಂದೆ ದೊಡ್ಡ ಸಮಸ್ಯೆನ ಇಡ್ತದ. ಯಾವುದರಲ್ಲಿ ನಂಬಿಕೆ ಇಡ್ಬೇಕು ನಾವು? ಬಲವಾದ ನಂಬಿಕೆ. ಒಂದು ಕೋಳೂರು ಕೊಡಗೂಸು ಅಂತ ಒಂದು ಕಥೆ ಐತ್ರಿ ಹಳೆ ಕಾಲದೊಳಗೆ. ಕೋಳೂರು ಕೊಡಗೂಸು ಅಂತ ತಿಳ್ಕೊಂಡು ಕೂಸದು. ಆ ಕೂಸು ದಿನ ತಂದೆ ತಾಯಿ ಕುಡಿಗೆ ಹೋಗಿ
ಎಡಿ ಹಿಡಿದು ಪೂಜೆ ಮಾಡ್ಕೊಂಡು ಎಡಿ ಹಿಡ್ಕೊಂಡು ಬರ್ತಿದ್ರು. ಒಂದ್ಸಲ ಏನಾಗ್ಬಿಡ್ತು, ಅವ್ರ ತಂದೆ ತಾಯಿ ಊರಿಗೆ ಹೋಗಿದ್ರು. ಈ ಮಗುನೇ ಗುಡಿಗೆ ಹೋಗಿ ಪೂಜೆ ಮಾಡಿಕೊಂಡು ಎಡಿ ಒಯ್ದು ಆ ದೇವರಿಗೆ, ಈಶ್ವರ ಗುಡಿ ಅದು, ದೇವರಿಗೆ ತಿನ್ನು ಅಂತೈತಿ. ಎಂದ ತಿಂತವ್ರು ಗುಡಿಯನ್ನು ದೇವರುಗಳು ಎಲ್ಲ ಎಡಿ ತಿಂತವನ? ಇಲ್ಲ, ಸುಮ್ಮನೆ ಹಂಗ ಇಷ್ಟು ತೋರಿಸ್ಕೊಂಡು ತಗೊಂಡು ವಾಪಸ್ ತಗೊಂಡು ಬಂದ್ಬಿಡ್ತೀವಿ, ನಾವು ತಿಂತೀವಿ ಅದನ್ನ. ಆ ಹುಡುಗಿ ಅದು ಆ ಹುಡುಗಿಗೆ ಗೊತ್ತಿಲ್ಲ. ಹುಡುಗಿ ಏನ್ ತಿಳ್ಕೊಂಡೈತಿ, ದಿನಾಲು ಅವರಪ್ಪ ಅವರವ್ವ ಹೋಗಿ ದೇವ್ರಿಗೆ ಎಡಿ ತಿನಿಸ್ ಬರ್ತಾರ ಅಂತ ಹೇಳ. ಕೊಳ್ಳೂರ ಕೊಡಗುಸು ಗುಡಿಗೆ ಪೂಜೆಗೆ ಹೋಗಿ ಪೂಜೆ ಮಾಡಿ ಎಡಿ ಹಿಡಿದು ತಿನ್ನು ದೇವ್ರೆ ಅಂತೈತಿ. ತಿನ್ನೋದಿಲ್ಲ. ಅದೇ ಹೆಂಗ್ ತಿಂತೈತಿ? ಕಲ್ಲು ದೇವರು. ತಿನ್ನೋ ಅಂತ ಸಿಟ್ಟಿಗೆ ಬರ್ತಾಳ. ನಮ್ಮಪ್ಪ ಅದರ ಬಂದಾಗ ತಿಂತೀನೇನು, ನಮ್ಮವ್ವ ಬಂದ್ರೆ ತಿಂತೀನೇನು, ಮತ್ತೆ ನಾನು ಕೊಟ್ಟದ್ದು ಯಾಕೆ ತಿನ್ನೋದಿಲ್ಲ? ಸಣ್ಣ ಹುಡುಗಿ ಬಂದೇನಂತಾನು ತಿಂತೀಯೋ ಇಲ್ಲೋ, ತಿನ್ನೋದಲ್ಲ ಅಂತೇಳಿ ತಲೆನ ಆ ಈಶ್ವರನ ಕಲ್ಲಿಗೆ ಜೋರಾಗಿ ಒಂದು 4-5 ಸಲ ಹೊಡಿತಾಳ. ಅಂತ ಬಲವಾದ ನಂಬಿಕೆ ದೇವರಲ್ಲಕ್ಕಿಗೆ. ಅವಾಗ ದೇವರಿಗೆ ಭಕ್ತಿಗೆ ಮೆಚ್ಚಿ ಎರಡೂ ಕೈಗಳಿಂದ ದೇವರು ಹಾಕಿ ಒಯ್ದಂತ ಎಡಿನ ಆನಂದವಾಗಿ ಊಟ ಮಾಡ್ತಾನೆ. ಊಟ ಮಾಡಿದ ಮೇಲೆ ತಾಟ ಖಾಲಿ ಆದ ಮೇಲೆ ಮತ್ತೆ ಇಷ್ಟು ಮೊದಲು ಮಾಡಬಾರ್ದಿತ್ತೆ ಅಂತ ಹೇಳಿ ಖಾಲಿ ಆದ್ಮೇಲೆ ತಾಟ್ ತಗೊಂಡು ಮನೆಗೆ ಹೋಗ್ತಾಳ. 2 ದಿವಸ ಆದ್ಮೇಲೆ ಅವರಪ್ಪ ಅವರ ಬಂದ್ಮೇಲೆ, ಅಥವಾ ಹೊಲಕ್ಕೆ ಹೋಗಿರ್ತಾರೆ ನಮ್ಮಪ್ಪ, ಸಂಜೆಗೆ ಅವರಪ್ಪ ಅವರ ಬಂದ್ಮೇಲೆ ಇದನ್ನ ಹೇಳ್ಬಿಡ್ತಾಳ ಅವರಪ್ಪನಿಗೆ. ಅವರಪ್ಪ ಅವನಿಗೆ ನಂಬಕ ಸಾಧ್ಯವಿಲ್ಲದಂತ ಘಟನೆ ಇದು. ಅದಕ್ಕೆ ಹೇಳಿದ್ನಲ್ಲ, ಸರ್ ಹೇಳ್ಯಾರಲ್ಲೇ, ಸರ್ ಅಂದ್ರೆ ಜನ ಹೇಳ್ತಾರಂತೆ ಈಗ, ಫೇತ್ ಕ್ಯಾನ್ ಮೂವ್ ಮೌಂಟೇನ್ಸ್ ಅಂತ. ನಂಬಿಕೆ ಹೊಂದಿದ್ದರೆ ಪರ್ವತಗಳನ್ನು ಸಹಿತ ಅಲುಗಾಡಿಸಬಹುದು ಅಂತ. ಆ ಹುಡುಗಿಯಲ್ಲಿ ನಂಬಿಕೆ ಇತ್ತು. ದೇವರ ದರ್ಶನ ಪಡೆದಳು. ಲೆಂಚೋ ಈಸ್ ಎ ಫಾರ್ಮರ್ ಹೂ ರೈಟ್ಸ್ ಎ ಲೆಟರ್ ಟು ಗಾಡ್. ಈ ಪಾಠದಲ್ಲಿ ಹೆಣ್ಣ ಹೀಸ್ ಕ್ರಾಪ್ಸ್ ಆರ್ ರೂಯಿನ್ಡ್. ಎದಕ್ಕೆ ಬರಿತಾನ? ಆಸ್ಕಿಂಗ್ ಫಾರ್ 100 pesos ಬರಿತಾನ. ಮುಂದೊಂದು ನಮಗ ಓದಿ ತಿಳ್ಕೊಳ್ಳಿಕ್ಕೆ ಒಂದು ಕ್ವಶನ್ ಇಡ್ತಾರಲ್ಲ, ಡಸ್ ಲೆಂಚೋಸ್ ಲೆಟರ್ ರೀಚ್ ಗಾಡ್? ಆ ಪೋಸ್ಟ್ ಮಾಸ್ಟರ್ ಅದನ್ನ ದೇವರ ಪಾತ್ರ ವಹಿಸ್ತಾರಲ್ಲ. ಡಸ್ ಗಾಡ್ ಸೆಂಡ್ ಹಿಮ್ ದ ಮನಿ? ನೋಡ್ಬೇಕು ಎಲ್ಲಿ ಕಳಿಸ್ತಾರ ದೇವರೇ? ಪೋಸ್ಟ್ ಮಾಸ್ಟರ್ ಕಳಿಸ್ತಾನ. ಥಿಂಕ್ ವಾಟ್ ಯುವರ್ ಆನ್ಸರ್ಸ್ ಟು ದೀಸ್ ಕ್ವಶನ್ಸ್ ವುಡ್ ಬಿ. ನೋಡ್ರಿ ಈ ಕ್ವಶನ್ ಏನು ಆನ್ಸರ್ ಬರ್ತದ ನೋಡ್ರಿ. ಅಂಡ್ ಗೆಸ್ ಹೌ ದ ಸ್ಟೋರಿ ಕಂಟಿನ್ಯೂಸ್. ಒಂದ್ ಸ್ವಲ್ಪ ಗೆಸ್ ಮಾಡಲ್ಲ ಬಿಫೋರ್ ಯು ಬಿಗಿನ್ ಟು ರೀಡ್ ಇಟ್. ನಾನು ಹೇಳ್ಬಿಟ್ಟಿನಲ್ಲ ಫ್ರೆಂಡ್ಸ್. ಈಗ ಬರ್ರಿ ಹಾಗಾದ್ರೆ ಲೆಸನ್ ಅನ್ನು ನೋಡೋಣ. Lesson starts from here. The house, the only one in the entire valley, sat on the crest of a low hill. From this height, one could see the river and the field of ripe corn, dotted with the flowers that always promised a good harvest. The only thing the earth needed was a downpour, or at least a shower. Throughout the morning, Lencho, who knew his fields intimately, had done nothing else but see the sky towards the northeast. The house, ಎಂತ ಹೌಸ್ ಡಿಸ್ಕ್ರಿಪ್ಷನ್ ಕೊಡ್ತಾರ. ಯಾರ್ದ ಹೌಸ್ ಇದು? ಲೆಂಚೋನ ಹೌಸ್. ಎಲ್ಲೈತಿ? ದ ಓನ್ಲಿ ಒನ್, ಒಂದೇ ಒಂದು ಮನೆ ಐತಪ್ಪ.
ಊರ ಅಂದ್ಮೇಲೆ ಒಂದೇ ಮನಿ ಒಂದೇ ಮನಿ ಹೆಂಗಿರ್ತೈತಿ? ಹಾಗಾದ್ರೆ ಊರಾಗಿಲ್ಲ, ಮನಿ ಇದು ಲೆಂಚೋನ್ ಮನಿ. ಲೆಂಚೋ ಎಲ್ಲಿದ್ದಾನಂದ್ರೆ ದ ಓನ್ಲಿ ಒನ್ ಇನ್ ದ ಎಂಟೈರ್ ವ್ಯಾಲಿ. ಒಂದು ಕೊಳ್ಳ ಐತಪ್ಪ ಅದೊಂದು. ಆ ಇಡೀ ಎಂಟೈರ್ ಅಂದ್ರೆ ಸಂಪೂರ್ಣ ಇಡೀ ಕೊಳ್ಳದಾಗೆಲ್ಲ ನೋಡಿ ಬಂದ್ರು ಇರೋದು ಒಂದೇ ಮನೆ, ಅದು ಲೆಂಚೋಂದು. ಸ್ಯಾಟ್ ಆನ್ ದ ಕ್ರೆಸ್ಟ್. ಸ್ಯಾಟ್ ಅಂದ್ರೆ ಇಟ್ ವಾಸ್, ದ ಹೌಸ್ ವಾಸ್ ಆನ್ ದ ಕ್ರೆಸ್ಟ್, ಆನ್ ದ ಟಾಪ್ ಆಫ್ ಎ ಲೋ ಹಿಲ್. ಒಂದು ಸಣ್ಣ ಪರ್ವತ, ಬಹಳ ಎತ್ತರದ್ದಲ್ಲ. ಬಹಳ ಎತ್ತರದಿದ್ರೆ ಮತ್ತದೆಲ್ಲ ತೊಂದರೆ, ಅಲ್ಲಿ ಕಾಡು ಪ್ರಾಣಿಗಳು ಹಂಗೆಲ್ಲ ಇರ್ತಾವೆ. ಸ್ವಲ್ಪ ಎತ್ತರ ಮೇಲೆ ಇರ್ತಕ್ಕಂಥ ಗುಡ್ಡ, ಅದರ ತುದಿಯಲ್ಲಿ ಒಂದು ವ್ಯಾಲಿ ಒಳಗ ಮನೆ, ಸಿಂಗಲ್ ಮನೆ ಇತ್ತು. ಒಂದು ವ್ಯಾಲಿ ಕೊಳ್ಳದೊಂದು ಸಣ್ಣದೊಂದು ಗುಡ್ಡ, ಆ ಗುಡ್ಡದ ತುದಿ ಮೇಲೆ ಒಂದು ಸಿಂಗಲ್ ಮನೆ, ಸುತ್ತಮುತ್ತ ಯಾವ ಮನೆನೂ ಕಾಣೋದಿಲ್ಲ. ಅಂತಲೇ ಲೆಂಚೋದ ಫ್ಯಾಮಿಲಿ ವಾಸ ಮಾಡ್ತಿತ್ತು. ಫ್ರಮ್ ದಿಸ್ ಹೈಟ್, ಆ ಮನಿ ಎಲ್ಲಿತ್ತು ಅದರಿಂದ ನಾವು ಏನೇನು ಕಾಣಬಹುದಿತ್ತು ಅಂದ್ರೆ, ಒನ್ ಕುಡ್ ಸಿ ದ ರಿವರ್ ಅಂಡ್ ದ ಫೀಲ್ಡ್ ಆಫ್ ರೈಪ್ ಕಾರ್ನ್. ರೈಪ್ ಅಂದ್ರೆ ಕಾಳು ಪಕ್ಕ ಆಗಿರ್ತೈತಿ. ಈ ಸದ್ಯಕ್ಕೆ ಅದನ್ನ ಬೆಳಿ ತಗೊಳಕ ರೆಡಿ ಆಗಿರ್ತೈತಿ, ಪೂರ್ಣ ಪಕ್ವಾದಂತ ಕಾಳು. ಡಾಟೆಡ್ ವಿತ್, ಹೌದಲ್ಲೋ, ಈ ಬೆಳಿಗ್ಗೆ ಅಲ್ಲೆಲ್ಲೆ ಡಾಟ್ ಅಂದ್ರೆ ಚಿಕ್ಕಿ ಅಂದ್ರೆ, ಡಾಟ್ ಅಂದ್ರೆ ಕವರ್ಡ್ ವಿತ್ ಅಂದಂಗ್ರೆ. ಕವರ್ಡ್ ವಿತ್ ದ ಫ್ಲವರ್ಸ್. ಈ ಹೊಲದೊಳಗ ಒಂದಿಷ್ಟು ಕಾಳು ಐತಿ, ಕಾಳು ಹಣ್ಣಾಗೈತಿ, ಕಾಳು ಅಂದ್ರೆ ಪೂರ ಪಕ್ವ ಆಗೈತಿ. ಅಂಡ್ ಆ ಫೀಲ್ಡ್ ಏನದಲ್ಲ, ಇಟ್ ವಾಸ್ ಡಾಟೆಡ್ ವಿತ್ ಫ್ಲವರ್ಸ್. ಅಲ್ಲೆಲ್ಲೆ ಫ್ಲವರ್ಸ್ ಕೂಡ ಕಾಣಿಸ್ತವೆ. ಇನ್ನೊಂದು ಶಬ್ದೊಳಗೆ ಅದು ಕಾಳಾಗಿ ಅದು ರೈಪ್ ಕಾರ್ನ್ ಆಗ್ತೈತಿ. ಈ ತರಹ ಇತ್ತಂದ್ರೆ, ಅಂದ್ರೆ ಹೂ ಇತ್ತಂದ್ರೆ, ಆ ಹೂ ದಟ್ ಆಲ್ವೇಸ್ ಪ್ರಾಮಿಸ್ಡ್ ಎ ಗುಡ್ ಹಾರ್ವೆಸ್ಟ್. ಹೂ ತುಂಬಿ ತುಳುಕ್ತೈತಿ ಅಂತಂದ್ರೆ, ಈಗ ಹುಣಸಿ ಹೂ ತಗೊಂಡ್ರಿ, ಮಾವಿನ ಹೂ ತಗೊಂಡ್ರಿ, ಹೂ ಸುರಿದೈತಿ ಗಿಡ ಅಂತಂದ್ರೆ ಈ ಸಲ ರಿಚ್ ಕ್ರಾಪ್ ಬರ್ತೈತಿ ಅಂತ ಹೇಳಿದ್ರೆ. ಹಾಗೆ ರಿವರ್, ಫೀಲ್ಡ್ ಹೆಂಗಿತ್ತು, ಹೊಲ ಹೆಂಗಿತ್ತು ಅಂದ್ರೆ ರೈಪ್ ಕಾರ್ನ್ ಇತ್ತು. ರೈಪ್ ಕಾರ್ನ್ಯಾಗ ಅಲ್ಲೆಲ್ಲೇ ಡಾಟ್ 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 ಕಾಣಿಸ್ತಿತ್ತು. ಎದ್ರ ಡಾಟ್ ಅಂದ್ರೆ ವಿತ್ ಫ್ಲವರ್ಸ್. ಎಂತ ಫ್ಲವರ್ಸ್ ಅಂದ್ರೆ ದಟ್ ಆಲ್ವೇಸ್ ಪ್ರಾಮಿಸ್ಡ್ ಎ ಗುಡ್ ಹಾರ್ವೆಸ್ಟ್. ಪ್ರಾಮಿಸ್ ಅಂದ್ರೆ ಡೆಫಿನೆಟ್, ಅಶ್ಯೂರೆನ್ಸ್. ಏನ್ ಅಶ್ಯೂರೆನ್ಸ್ ಮಾಡ್ತೈತಿ ಫ್ಲವರ್ಸ್ ಅಂದ್ರೆ? ಗುಡ್ ಹಾರ್ವೆಸ್ಟ್, ಒಂದು ಒಳ್ಳೆ ಸುಗ್ಗಿ ಬರ್ತೈತಿ ರೈತ, ನಿಮಗೆ ಸಲ ಚಲೋ ಬೆಳೆ ಬರ್ತೈತಿ, ಸಾಕಷ್ಟು ರೊಕ್ಕ ಬಳಕೋತೀರಿ ನೀವು ಅನ್ನುವಂಥದ್ದು. ಇದು ಒಂದು ಹೂಗಳು ಪ್ರಾಮಿಸ್ ಮಾಡ್ತೇವೆ, ನಿಮಗೆ ಒಳ್ಳೆ ಬೆಳೆ ಅಂತ ತಂದು ಕೊಡ್ತೀವಿ ಅಂತೇಳಿ. ಹಿಂಗ ತುಂಬಿ ನಿಂತಂತ ಫಲ ಅದು. The only thing the earth needed was a downpour or at least a shower. ಭೂಮಿಗೆ ಎಲ್ಲ ಇತ್ತು, ಬೆಳೆ ಇತ್ತು, ಮಣ್ಣಿತ್ತು, ಗೊಬ್ಬರ ಇತ್ತು, ಎಲ್ಲ ಇತ್ತು. ಆದ್ರೂ ಒಂದ್ರ ಬೇಕಿತ್ತು, ಏನಂದ್ರೆ ನೀರ್ ಬೇಕಿತ್ತು ಅವನ ಹೊಲಕ್ಕ. ಆ ಸದ್ಯಕ್ಕೆ ಒಂಚೂರು ನೀರಾದ್ರ ಚಲೋ ಬೆಳೆ ಬಂದ್ಬಿಡ್ತದ. ದ ಓನ್ಲಿ ಥಿಂಗ್ ದ ಅರ್ತ್ ನೀಡೆಡ್, ದ ಫೀಲ್ಡ್ ನೀಡೆಡ್ ವಾಸ್ ಡೌನ್ ಪೋರ್. ಅಂದ್ರೆ ದಬ್ಬ 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 ಮಳೆ ಬೀಳುತ್ತಲ್ಲ, ದೊಡ್ಡ ಮಳೆ ಅಂತ ಹೇಳಿ. ಆರ್ ಅಟ್ ಲೀಸ್ಟ್ ಎ ಶಾವರ್, ಜಿಟಿ ಜಿಟಿ ಮಳೆ ಇದ್ರೆ. ದೊಡ್ಡ ಮಳೆ ಬೇಕು, ಇಲ್ಲ ಅಂದ್ರೆ ಸ್ವಲ್ಪ ಮಳೆ ಆದ್ರೂ ಸಾಕು, ನಡೀತದ್ರಿ. ಅಂದ್ರೆ ಬಹಳ ಹಸಿವಾಗದ್ರೆ 4 ಇಡ್ಲಿ, 4 ಇಡ್ಲಿ ಇಲ್ಲ ಅಂದ್ರೆ 2 ಇಡ್ಲಿ ಆದ್ರೂ ಸಹಿತ ನಡೀತದ ಅಂತೇಳಿ. ಆ ತರ ತಿನ್ನಕ್ ನಮಗ್ ಹಸಿವಾಗಿದೆಪ್ಪ, 4 ಇಡ್ಲಿ ಬೇಕ್ರಿ. ಡೌನ್ ಪೋರ್ ಅಂದಂಗ 4 ಇಡ್ಲಿ ಇಲ್ರಿ 2 ಅದಾವು ಅಂತಂದ್ರೆ ಸಾಕಷ್ಟಾರ ಕೊಡಪ್ಪ, ಎಷ್ಟಾದ್ರೂ ಸ್ವಲ್ಪ ಹಸಿ ತೀರ್ತೈತಿ ಅಂತ ಹೇಳ್ಯಾರ. ಆ ಭೂಮಿಗೆ ಡೌನ್ ಪೋರ್ ಬೇಕಾಗಿತ್ತು, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಈ ಶಾವರ್ ಆದ್ರೆ ಬೇಕಾಗಿತ್ತು. ಶಾವರ್ ಅಂದ್ರೆ ಬಾತ್ರೂಮ್ ಶಾವರ್, ಸುರಿಸೋದ್ರಿ, ತುಂತುರು ಹನಿ, ಡ್ರಿಸಲಿಂಗ್ ರೀ. ಅದಕ್ಕೆ ಏನ್ ಮಾಡ್ದ ಲೆಂಚೋ, ಏನ್ ಮಾಡ್ತಾನ, ಥ್ರೂ ಔಟ್ ದ ಮಾರ್ನಿಂಗ್, ಬೆಳಗ್ಗೆಲ್ಲ ಮುಂಜಾನೆ 6 ಗಂಟೆ 7 ಗಂಟೆ ಕುಂತ ಅಂದ್ರೆ 9-9:30 ಮಟನೂ ಏನ್ ಮಾಡ್ತಿದ್ದ ಲೆಂಚೋ ಇಲ್ಲೇ ಥ್ರೂ ಔಟ್ ದ ಮಾರ್ನಿಂಗ್. ಹೌದಲ್ವ, ನಾವೇನ್ ಮಾಡ್ತೀವಿ ಥ್ರೂ ಔಟ್ ದ ಮಾರ್ನಿಂಗ್, ಏನೋ ಟೀಚ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ ನಾವು ಟೀಚರ್ಸ್. ಬಟ್ ಇವ್ರು ಏನ್ ಮಾಡ್ತಾನ ಲೆಂಚೋ ಥ್ರೂ ಔಟ್ ದ ಮಾರ್ನಿಂಗ್, ಹೂ ನೋ ಹೀಸ್ ಫೀಲ್ಡ್ಸ್ ಇಂಟಿಮೇಟ್ಲಿ. ಲೆಂಚೋ ಅಂದ್ರೆ ಯಾರವ? ಹೂ ನೋ ಹೀಸ್ ಫೀಲ್ಡ್ಸ್ ಇಂಟಿಮೇಟ್ಲಿ, ತನ್ನ ಹೊಲ ಪ್ರತಿ ಮೂಲೆನೂ ಗೊತ್ತು. ರೈತರೇ ಅವ, ಹೊಲದಾಗ ಇರವರು.
ಯಾವಾಗ ಒಂದ್ಸಲ ಹೊಲಕ್ಕೆ ಹೋಗವ್ರೆ ನಾವು, ಯಾವಾಗಲ್ಲ ಒಂದ್ಸಲ ಹೊಲಕ್ಕೆ ಹೋಗೋರಾದ್ರೆ ಎಲ್ಲಿ ಏನೈತಿ ಗೊತ್ತಾಗೋದಿಲ್ರಿ. ಬಟ್ ಅವ ಪ್ರತಿ 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 ಹುಲ್ಲು ಕಡ್ಡಿನೂ ಗೊತ್ತ ಹೊಲದಿಂದ, ಏನೋ ಎವ್ರಿ ಬ್ಲೇಡ್ ಆಫ್ ಗ್ರಾಸ್ ಅಂತ ಇಲ್ಲದನು. ಹೂ ನ್ಯೂ ಹೀಸ್ ಫೀಡ್ಸ್ ಇಂಟಿಮೇಟ್ಲಿ. ಲಂಚೋಗ ತನ್ನ ಜಮೀನೇನೋ ತನ್ನ ಹೊಲ ಇತ್ತಲ್ಲ, ಪ್ರತಿ ಕಡ್ಡಿನೂ ಗೊತ್ತು, ಎಲ್ಲಿ ಏನದ ಏನಂತ ತಿಳ್ಕೊಂಡು. ಹಾಗಾದ್ರ ಇಲ್ಲಿ ನೋಡು, ಥ್ರೂ ಔಟ್ ದ ಮಾರ್ನಿಂಗ್ ಲಂಚು ಇದು ಸಬ್ಜೆಕ್ಟ್, ನಡ್ಬರ್ಕ ಇದು ಅಡಿಷನಲ್ ಇನ್ಫಾರ್ಮೇಶನ್. ಅದಕ್ಕೆ ಬಿಟ್ವೀನ್ ಡ್ಯಾಶ್ ಕೊಟ್ಟರ, ಇಲ್ಲೊಂದು ಡ್ಯಾಶ್ ಐತಿ ಇಲ್ಲೊಂದು ಡ್ಯಾಶ್ ಐತಂದ್ರ ಲಂಚೋನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದು. ಲಂಚೋ ತನ್ನ ಜಮೀನನ್ನ ಪೂರ್ತಿಯಾಗಿ ಇದು ಮಾಡ್ಕೊಂಡಿದ್ದ, ಗೊತ್ತಿತ್ತು ಅವನಿಗೆ. ಇಂಟಿಮೇಟ್ಲಿ ಅಂದ್ರೆ ಬಹಳ ಕ್ಲೋಸ್ ಆಗಿ ಗೊತ್ತಿತ್ತು, ಎಲ್ಲೆಲ್ಲಿ ಯಾವ ರೀತಿ ಐತಿ ಬೆಳೆ, ಏನು ತೆಗ್ಗೆಲ್ಲಿ ಹೊಲ ಐತಿ, ಎತ್ತರ ಎಲ್ಲೈತಿ, ಮಣ್ಣು ಚಲೋ ಎಲ್ಲೈತಿ, ಮಣ್ಣು ಚಲೋ ಇಲ್ಲಿ ಅವಲ್ಲ, ಎಲ್ಲಿ ಒಡ್ಡ ಐತಿ, ಎಲ್ಲಿ ಒಗರ್ ಐತಿ, ಎಲ್ಲ ಗೊತ್ತಾಗ್ತಿತ್ತು. ಅಂತ ಲೆಂಚೋ ಏನ್ ಮಾಡ್ದ, ಹ್ಯಾಡ್ ಡನ್ ನಥಿಂಗ್. ಇಡೀ ಮುಂಜಾನೆ ಏನು ಮಾಡ್ಲಿಲ್ಲ ಪಾಪ. ಹ್ಯಾಡ್ ಡನ್ ನಥಿಂಗ್ ಎಲ್ಸ್. ಏನ್ ಮಾಡ್ತಿದ, ಏನನ್ನು ಮಾಡ್ಲಿಲ್ಲ, ಸುಮ್ಮನೆ ಕುಂತ್ ಬಿಟ್ಟಿದ್ದ ಹೊರಗೆ ಬಂದು ಹೊಲ್ದಾಗ. ಮನೆ ಹೊರಗೆ ಬಂದ್ರೆ ಹೊಲ್ದಾಗಲ್ರಿ, ನಥಿಂಗ್ ಎಲ್ಸ್ ಬಟ್ ಸಿ ಅಂದ್ರೆ ಏನು ಮಾಡಲಿಲ್ಲ, ಬೇರೆ ಎಲ್ಸ್ ಅಂದ್ರೆ ಬೇರೆ, ಬೇರೆ ಏನು ಮಾಡಲಿಲ್ಲ. ಓನ್ಲಿ ಬಟ್ ಅಂದ್ರೆ ಓನ್ಲಿ ಸಿ ಏನ್ ಮಾಡ್ದ, ನೋಡ್ಕೊಂತ ಕುಂತ. ಏನನ್ನ, ದ ಸ್ಕೈ, ಆಕಾಶ ನೋಡ್ಕೊಂತ ಬಾಯಿ ತಗೊಂಡು. ರೈತ ಬಾಯಿ ತಗೊಂಡು ಆಕಾಶ ನೋಡ್ಕೊಂತ ಕುಂತ ಅಂದ್ರ ಮಳಿಗಾಗಿ ಕಾದ್ ಕುಂತಾನ ಅಂತ ಹೇಳಿ. ಏನ್ರಿ ಎಲ್ಸ್ ನಾವು ಹಂಗ ಮಾಡ್ತಿದ್ವಿ ಹಾಸ್ಟೆಲ್ನಾಗ ಇದ್ದಾಗ. 10 ಗಂಟೆಗೆ ನಮಗ್ ಮಾರ್ನಿಂಗ್ 10 ಗಂಟೆ 9ವರೆಗೆ ನಮಗ ಅಲ್ಲೇ ಮುಂಜಾನೆ ಊಟ ಕೊಡ್ತಿದ್ರು. 9ಕ್ಕೆ ನಾವು ಬಾಯಿ ತಕೊಂಡು ಕುಂದಿರ್ತಿದ್ವಿ. ಸಣ್ಣ ಹುಡುಗರು ಇದ್ದೇವೆ ನಾವು, 5ಕ್ಕೆ ಅದೆಲ್ಲ ನಮ್ದು ಕತೆ. 9ವರೆ ಮಟ್ಟ ನಮ್ಗೆ ತಡ್ಕೊಳಕ್ ಹಾಕಿದ್ದಿಲ್ಲ, ಬಾಯಿ ತಕೊಂಡು ಕುಂದಿರ್ತಿದ್ವಿ. ಯಾವಾಗ 9ವರೆ ಆದಿತ್ತಪ್ಪ ಅಂತ ತಿಳ್ಕೊಂಡು. ಹಂಗ ಈ ರೈತ ಏನ್ ಮಾಡೋಣ, ಹಿ ಡಿಡ್ ನಥಿಂಗ್ ಬಟ್ ಸಾ, ಏನು ಮಾಡಲಿಲ್ಲ ಇಡೀ ಮುಂಜಾನೆ. ಸಾ ದ ಸ್ಕೈ, ಯಾವ ದಿಕ್ಕಿನ, ಟುವಾರ್ಡ್ಸ್ ದ ನಾರ್ತ್ ಈಸ್ಟ್ ದಿಕ್ಕಿನ ಕಡೆನೆ. ಯಾಕಂದ್ರೆ ಮಳಿ ಆ ದಿಕ್ಕಿನಿಂದ ಬರ್ತಿರ್ತೈತಿ, ಅದಕ್ಕೆ ಅದೇ ದಿಕ್ಕಿನ. ಈಗ ಸ್ಕೈ ನೋಡಕತ್ತೇನಂದ್ರೆ ಎದ್ರ ಸಲುವಾಗಿ ನೋಡ್ಲಿಕ್ಕತ್ತೇನ ಅಂತ ಅನ್ಕೋತೀರಿ ನೀವ್ರಿ, ಎಕ್ಸ್ಪೆಕ್ಟಿಂಗ್ ರೇನ್. ಯಾಕಂದ್ರೆ ಅಲ್ಲೇ ಇತ್ತಲ್ಲ, ದ ಓನ್ಲಿ ಥಿಂಗ್ ದ ಅರ್ತ್ ನೀಡೆಡ್ ವಾಸ್ ಡೌನ್ ಪೋರ್ ಆರ್ ಅಟ್ ಲೀಸ್ಟ್ ಎ ಶವರ್. ಅದು ಒಂದ್ ಸ್ವಲ್ಪ ಮಳಿ ಆತಂದ್ರೆ ಚಲೋ ಬೆಳೆ ಬಂದ್ಬಿಡ್ತದ. ಏನ್ಪಾ ಈ ಬೆಳೆ ಬಂದ್ರೆ ನಾನು ನನ್ನ ಫ್ಯಾಮಿಲಿ ಸುಖವಾಗಿರ್ತೀವಿ, ಯಪ್ಪಾ ಮಳಿ ಬರ್ಲಿದ್ದೇವ್ರಿ ಅಂತ ತಿಳ್ಕೊಂಡು ಆ ಆಕಾಶ ಕಡೆ ನೋಡ್ಕೊಂತ ಕೂತಿದ್ದನ್ರಿ. ನಾವು ಯಾರ್ ರಿಯಲಿ ಗೋಯಿಂಗ್ ಟು ಗೆಟ್ ಸಮ್ ವಾಟರ್ ವುಮನ್, ಯಾರಿಗೆ ಹೇಳ್ತಾರ, ಇದ್ರ ಲೆಂಚೋದ್ ಮಾತು. ಈ ಫ್ಲೂಯೆಂಟೆ ಅವರು ಏನ್ ಮಾಡ್ತಾರಂತಂದ್ರ, ಇಲ್ಲೇ ಯಾರು ಹೇಳ್ತಾರ ಅನ್ನುವಂಥದ್ದನ್ನು ಒಂದೊಂದ್ಸಾರಿ ಹೇಳುದಲ್ರಿ, ನಾವು ತಿಳ್ಕೊಬೇಕಾಗ್ತದ. ಈ ಮಾತನ್ನ ಯಾರು ಹೇಳ್ತಾರ ಅಂತ ತಿಳ್ಕೊಂಡು. ಯಾಕಂದ್ರೆ ಇನ್ವರ್ಟೆಡ್ ಕಾಮದಾಗ ಬಂತು ಅಂತಂದ್ರ ಆ ಲೆಸನ್ದಲ್ಲಿ ಬಂದಿರತಕ್ಕಂಥ ಪಾತ್ರಗಳ ಮಾತಾಡ್ತಾವ್ರೆ. ನಾವು ಯಾರ್ ರಿಯಲಿ ಗೋಯಿಂಗ್ ಟು ಗೆಟ್ ಸಮ್ ವಾಟರ್ ವುಮನ್, ಮೋಡಗಳು ಬಂದವ ಅಂತ ಅನಿಸ್ತದ, ತನ್ನ ಹೆಂಡತಿಗೆ ಹೇಳ್ತಾನ, ನಮಗೆ ಬಹುತೇಕ ವಿ ಆರ್ ಗೋಯಿಂಗ್ ಟು ಗೆಟ್ ಸಮ್ ವಾಟರ್ ಫ್ರಮ್ ರೇನ್. ನಮ್ಮ ಜಮೀನಿಗೆ ಮಳೆ ಆಗ್ತಿದ್ದಂಗೈತಿ, ಮೋಡೆಲ್ಲ ಬಂದು ಅಲ್ಲಿಕ ಮೋಡ್ ಬಂದು ನೋಡಲ್ಲೇ ನಾರ್ತ್ ಈಸ್ಟ್ ದೊಳಗ ಆಕಾಶದ ಕಡೆ ನೋಡು ಅಂತ ತನ್ನ ಹೆಂಡತಿಗೆ ಸಂತೋಷದಿಂದ ಹೇಳ್ತಾನ. ಮೋಡಗಳು ಬಂದಾಗ ರೈತನಿಗೆ ಏನ್ ಬೇಕಾಗಿತ್ತು, ಈಗ ಮಳೆ ಬೇಕಾಗಿತ್ತು, ಹೋಪ್ಫುಲ್ ಆಗದಾನ್ರಿ. ನಾವು ಯಾರು ರಿಯಲಿ ಗೋಯಿಂಗ್ ಟು ಗೆಟ್ ಸಮ್ ವಾಟರ್ ವುಮನ್ ಅಂದ್ರೆ ಹೆಂಡತಿ, ಡಾರ್ಲಿಂಗ್ ಅಂತೀವಲ್ಲ ಆ ತರಹ. ದ ವುಮನ್ ಹೂ ವಾಸ್ ಪ್ರಿಪೇರಿಂಗ್ ಸಪರ್ ರಿಪ್ಲೈಡ್. ಗಂಡ ಹಿಂಗತೆ ಹೇಳಿದ್ರೆ ಹೆಂಡತಿ ಏನೇ ಹೇಳ್ತಾರ, ಏನ್ ಮಾಡ್ತಿದ್ಲ ಅವಾಗ ಹೆಂಡತಿ, ರಾತ್ರಿ ಊಟ ಮಾಡ, ಪ್ರಿಪೇರಿಂಗ್ ಸಪರ್ ಅಂತಾರ. ಇದು ಮಾರ್ನಿಂಗ್ ಅಂತಾರ, ಸಪರ್ ಅಂತಾರ, ಒಂಚೂರು ಹಂಗ ನನಗೂ ಇದು ರೀ. ಸಪರ್ ಅಂದ್ರೆ ನಾವೆಲ್ಲ ರಾತ್ರಿ ಊಟಕ್ಕೆ ಅಂತೀವಿ, ಅವ ನೋಡಿದ್ರ ಮಾರ್ನಿಂಗ್ ಏನು ಮಾಡ್ಲಿಲ್ಲ. ಬಹುತೇಕ ಇದು ಮಳಿ ಬರೋದು ಈವ್ನಿಂಗ್ ಬರ್ಲಿಕ್ಕೆ ಹತ್ತೈತಿ ಅಂತ ಅನಿಸ್ತದ್ರಿ. ಮಾರ್ನಿಂಗ್ ನೋಡ್ಕೊಂತ ಕುಂತ ಹಿಂಗತಿ ತಿಳ್ಕೊಬಹುದ್ರಿ. ಮಾರ್ನಿಂಗ್ ಎಲ್ಲ ನೋಡ್ಕೊಂತ ಕುಂತಾನ, ಬಟ್ ಬರ್ಲಿಲ್ಲ, ಸಾಯಂಕಾಲ ಆಗ್ತೈತಿ, ಹಂಗ ಆಗ್ಬೋದು ಅಂತ. ಯಾಕಂದ್ರೆ ಸಪ್ಪರ್ ಅಂದ್ರೆ ರಾತ್ರಿ ಊಟ ಅಂತ ನಾವು ಅನ್ಕೊಂಡಿವಿ, ಮತ್ತೆ ಬೆಳಗಿನ ಊಟನ ಆಗುತ್ತೆ ಏನೋ ನನಗೆ ಗೊತ್ತಿಲ್ಲ. ಅವ್ರ ಹೆಂಡತಿಗಂತಾನ, ಏನಂತಾನ, ಮಳಿ ಬರ್ತಿದ್ದಂಗ ಐತಿ ಅಂತ ಹೇಳಿ. ಅವ್ರ ಹೆಂಡತಿ ರಿಪ್ಲೈ ಮಾಡ್ತಾಳಿಲ್ಲ, ಎಸ್
ಗಾಡ್ ವಿಲ್ಲಿಂಗ್ ಅಂತಾಳ. ಹೌದ್ರಿ, ಗಾಡ್ ವಿಲ್ಲಿಂಗ್ ಅಂದ್ರೆ ನಮಗೆ ಯಾವಾಗಾದ್ರೂ ನಾವೇನಾದ್ರೂ ಒಂದು ಬಯಸಿದ್ರೆ ಐ ವಿಶ್ ದ್ಯಾಟ್ ಅಂತಂಗ್ರಿ. ಐ ವಿಶ್ ದ್ಯಾಟ್, ನನಗೂ ಹಂಗ ಆಗೈತ್ರಿ, ನನಗೂ ಹಂಗ ಅನಿಸುತ್ತ. ನಿಮಗ ಹೆಂಗ ಅನಿಸ್ತದ? ಮಳಿ ಬರ್ತೈತಿ ಅಂತ ಅನಿಸ್ತತಲ್ಲ, ನನಗೂ ಹಂಗ ಅನಿಸ್ತದ. ಹೌದು ನೋಡ್ರಿ, ಎಸ್, ಗಾಡ್ ವಿಲ್ಲಿಂಗ್ ಅಂದ್ರ ಐ ವಿಶ್, ಐ ಟು ವಿಶ್ ಸೋ ಅಂತ ಹೇಳಿ, ನನಗೂ ಕೂಡ ಹಂಗ ಅನಿಸ್ತದ, ಮಳಿ ಬರ್ಬೋದು ಅಂತ ಅನಿಸ್ತೈತ್ರಿ ಅಂತ ಹೇಳಿ. ಓಕೆ, ಗಂಡ ಹೆಂಡತಿ ಒಂದು ಮಾತು ಮಾತಾಡ್ತಾರ, ಮತ್ತೆ ಅವ್ರ ಫ್ಯಾಮಿಲಿನ ಡಿಸ್ಕ್ರಿಪ್ಷನ್ ಕೊಡ್ತಾರ. GL Fuentes ಅವರು. ದ ಓಲ್ಡರ್ ಬಾಯ್ಸ್ ವರ್ ವರ್ಕಿಂಗ್ ಇನ್ ದ ಫೀಲ್ಡ್. ಅಷ್ಟೊತ್ತಿನಲ್ಲಿ ಮಾರ್ನಿಂಗ್ ಆಯ್ತು, ಈವ್ನಿಂಗ್ ಆಯ್ತು, ಕ್ಲಿಯರ್ ಆಗ್ಲಿಲ್ಲ ನಮಗಿದು. ದ ಓಲ್ಡರ್ ಬಾಯ್ಸ್ ವರ್ ವರ್ಕಿಂಗ್ ಇನ್ ದ ಫೀಲ್ಡ್. ಓಲ್ಡರ್ ಬಾಯ್ಸ್ ಸ್ವಲ್ಪ ದೊಡ್ಡ ಮಕ್ಕಳು, ಲೆಂಚೋನ್ ಮಕ್ಕಳು ಹೊಲದಲ್ಲಿ ಕೆಲಸ ಮಾಡ್ತಿದ್ರು, ಕೆಲಸ ವರ್ಕಿಂಗ್ ಮಾಡ್ತಿದ್ರು. while the smaller boys were playing near the house. ಸಣ್ಣ ಹುಡುಗರು ಆಟ ಆಡ್ತಿದ್ರು, ದೊಡ್ಡವರು ಕೆಲಸ ಮಾಡ್ತಿದ್ರು. ನಡೆದೈತಿ, ಎಲ್ಲರ ಮನೆಗೂ ಹಿಂಗ ನಡೀತದ. ಎಲ್ಲಿ ತನಕ ಕೆಲಸ ಮಾಡ್ತಿದ್ರು ಆ ಹುಡುಗರು ಅಂದ್ರೆ until the woman called to them all. ಬರೀ ಕಾಲ್ ಟು ದೆಮ್ ಅಂದ್ರೆ ಜೋರಾಗಿ ಕರೀದ್ರಿ, ಜೋರಾಗಿ ಅವಳೆ ಕರೀತಾಳ. ಕಮ್ ಫಾರ್ ಡಿನ್ನರ್, ಇಲ್ಲೇ ಸಪ್ಪರ್ ಅಂತಾರ್ರಿ, ಇಲ್ಲೇ ಡಿನ್ನರ್ ಅಂತಾರ್ರಿ. ಬಂದ್ ಬಿಡ್ರಿ, ಇದು ಮಾರ್ನಿಂಗ್ ಅಂತ ಕತೆ ಇದು. ಹೌದಾ? ಶಿ ವಾಸ್ ಪ್ರಿಪೇರಿಂಗ್ ಸಪ್ಪರ್ ಅಂತಾರ. ಇಲ್ಲೇ ಶಿ ಕಾಲ್ಡ್ ಫಾರ್ ಡಿನ್ನರ್ ಅಂತಾರ, ಕಮ್ ಫಾರ್ ಡಿನ್ನರ್ ಅಂತಾರ. ಓಕೆ 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 ಓಕೆ. ಒಂದ್ಸಲ ಡಿನ್ನರ್ ಅಂದ್ರೂ ಕೂಡ ಸಫರ್ ಆಗ್ತದ್ರಿ. ಸಫರ್ ಅಂದ್ರೆ ಸ್ವಲ್ಪ ಹೆವಿ ಊಟ ಮಾಡಿದ್ರೆ ಸಫರ್ ಅಂತಾರ, ಒಂಚೂರು ಕಮ್ಮಿ ರಾತ್ರಿ ಊಟ ಮಾಡಿದ್ರೆ ಡಿನ್ನರ್ ಅಂತಾರ ಅಂತ ತಿಳ್ಕೊಂಡು ನೋಡಿದ್ದೆ ನಾನು. ಓಕೆ, ಇಟ್ ವಾಸ್ ಡ್ಯೂರಿಂಗ್ ಮೀಲ್ ಟೈಮ್. ಇರ್ಲಿ, ನನಗೂ ಒಂಚೂರು ಕ್ಲಿಯರ್ ಆಗ್ಲಿಲ್ಲ ಅದ್ರಿ, ಮಾರ್ನಿಂಗು ಈವ್ನಿಂಗು ಅಂತ ಹೇಳಿ. ಇಟ್ ವಾಸ್ ಡ್ಯೂರಿಂಗ್ ದ ಮೀಲ್ ಟೈಮ್. ಏನಾಗ್ತದ? ಊಟ ಮಾಡುವಂತ ಸಮಯದೊಳಗ, ಹೌದಲ್ರಿ? ಓಕೆ ಓಕೆ, ಯಸ್. It was during the meal time, just as Lencho had predicted. Lencho had predicted something. Lencho ಏನೋ ನಿರೀಕ್ಷೆ ಮಾಡಿದ್ದ. ಏನ್ ನಿರೀಕ್ಷೆ ಮಾಡಿದ್ದ ಅಂತಂದ್ರೆ, ಆ ನಿರೀಕ್ಷೆ ಪ್ರಕಾರ ಏನಾಯ್ತು? ಡ್ಯೂರಿಂಗ್ ಮೀಲ್ ಟೈಮ್, ಡ್ಯೂರಿಂಗ್ ದ ಮೀಲ್, ಡ್ಯೂರಿಂಗ್ ಅಂದ್ರೆ ಆ ಸಮಯದಲ್ಲಿ ಏನು ಊಟ ಮಾಡ್ಕೊಂತ ಕುಂತ್ರು, ಪ್ರಿಪೇರ್ ಮಾಡಿದ್ರು ಅಡಿಗೆನ, ಅವರು ಹೆಂಡತಿ ಮಕ್ಕಳೆಲ್ಲ ಕರೆದ್ರು. ಊಟ ಮಾಡ್ಕೊಂತ ಕುಂತ ಸಮಯದಲ್ಲಿ, ಜಸ್ಟ್ ಇಟ್ ವಾಸ್ ಡ್ಯೂರಿಂಗ್ ದ ಮೀಲ್, that just as Lencho had predicted. ಲೆಂಚೋ ನಿರೀಕ್ಷೆ ಮಾಡದಂತೆ ಊಟ ಮಾಡ್ಕೊಂತ ಕುಂತ ಸಮಯದೊಳಗ ಸಮಥಿಂಗ್ ಹ್ಯಾಪನ್ಡ್. ಏನಾಯ್ತು ಅಂದ್ರೆ, ಬಿಗ್ ಡ್ರಾಪ್ಸ್ ಆಫ್ ರೇನ್ ಬಿಗ್ಯಾನ್ ಟು ಫಾಲ್. ಇಟ್ ಬಿಗ್ಯಾನ್ ಟು ರೇನ್ ಅಂತಂದ್ರೆ ಮಳಿ ಬರ್ಬೋದು ಅಂತ ಅನ್ಕೊಂಡಿದ್ದ. ನನಗೂ ಹಂಗ ಅನ್ಸುತ್ತ, ಗಾಡ್ ವಿಲ್ಲಿಂಗ್ ಅಂತ ಅಕ್ಕಿ ಅಂದಿದ್ಲು ಅವ್ರ ಹೆಂಡತಿ. ಇಬ್ರು ಅನ್ಕೊಂಡಂಗ ಮಳಿ ಸ್ಟಾರ್ಟ್ ಆಗಿಬಿಡ್ತಪ್ಪ, ಊಟ ಮಾಡ್ಕೊಂತ ಕುಂತಾರ. ಇನ್ ದ ನಾರ್ತ್ ಈಸ್ಟ್, huge mountains of clouds could be seen approaching in the northeast ದಿಕ್ಕಿನೊಳಗಡೆ. ಹ್ಯೂಸ್ ಅಂದ್ರೆ ವೆರಿ ಬಿಗ್, ಮೌಂಟೇನ್ಸ್ ಆಫ್ ಕ್ಲೌಡ್ಸ್ ಅಂತ ಕರೀತಾರೆ. ಮೌಂಟೇನ್ಸ್ ಆಫ್ ಕ್ಲೌಡ್ಸ್, ಇದು ದೊಡ್ಡ ಮೋಡಗಳ ಪರ್ವತಗಳು ಅಂದ್ರೆ ದೊಡ್ಡ ದೊಡ್ಡ ಮೋಡಗಳು ಅಂತ ಅನ್ಕೋಬೇಕು ನಾವಿಲ್ಲ. ಮೌಂಟೇನ್ ಅಷ್ಟು ಸೈಜ್ನ ಕ್ಲೌಡ್ಗಳು ಕುಡ್ ಬಿ ಸೀನ್, ಯಾರಾದ್ರೂ ನೋಡ್ಬೋದಿತ್ತು. ಅಪ್ರೋಚಿಂಗ್ ಏನ್ ಮಾಡ್ತಿದ್ದವು? ಅಪ್ರೋಚಿಂಗ್ ಅಂದ್ರೆ ಕಮ್ ನಿಯರ್, ಇವ್ರ ಕಡೆನ ಬರಾಕತ್ತಿದ್ದು. ಮೋಡ ನೀರು ಹೊತ್ಕೊಂಡು ಬರ್ತಾವೆ, ಸುರಿತಾವೆ. ಮೋಡ ಬಂತು ಅಂದ್ರೆ ಮಳೆ ಆಗತ್ತಂತ ಅರ್ತಾರೆ. ಎಂತ ಮೋಡಗಳು? ಹ್ಯೂಸ್ ಮೌಂಟೇನ್ಸ್ ಆಫ್ ಕ್ಲೌಡ್ಸ್ ಕುಡ್ ಬಿ ಸೀನ್ ಇನ್ ದ ನಾರ್ತ್ ಈಸ್ಟ್ ಡೈರೆಕ್ಷನ್. ವಾಟ್ ವರ್ ದೇ ಡೂಯಿಂಗ್? ದೇ ವರ್ ಅಪ್ರೋಚಿಂಗ್, ನಾಟ್ ದೇ ವರ್ ಸ್ಟ್ಯಾಂಡಿಂಗ್ ಸ್ಟಿಲ್. ದೇ ವರ್ ಅಪ್ರೋಚಿಂಗ್ ಲೆಂಚೋನ್ ಜಮೀನ್ ಕಡೆ ಆ ಮೋಡಗಳು ಬರಾಕತ್ತಿದ್ದು ರೀ. ವಾತಾವರಣ ಹೆಂಗಾಗ್ತೈತೆ ನೋಡ್ರಿ. ದ ಏರ್ ವಾಸ್ ಫ್ರೆಶ್ ಅಂಡ್ ಸ್ವೀಟ್. ಮಳಿ ಬರ್ತಕ್ಕಂಥದ್ದು, ಮಳಿ ವಾತಾವರಣ ಅದು ಸ್ವೀಟ್ ಅವ್ರ ಪಾಲಿಗೆ. ಅದು ಸ್ವೀಟ್ ಅಂದ್ರೆ ನಾಲಿಗೆಗೆ ಸ್ವೀಟ್ ಅಲ್ಲ, ಮನಸ್ಸಿಗೆ ಸ್ವೀಟ್.
ಮಳೆ ಬಂತಂದ್ರೆ ರೈತರಿಗೆ ಖುಷಿ ಆಗ್ತೈತಲ್ಲ, ಒಳ್ಳೆದ್ದಲ್ಲ, ಅದು ಸಿಹಿ ಸಂಗತಿ ಅಲ್ಲ, ಹಂಗದು. ದ ಏರ್ ವಾಸ್ ಅ ಫ್ರೆಶ್ ಅಂಡ್ ಸ್ವೀಟ್, ದ ಮ್ಯಾನ್ ವೆಂಟ್ ಔಟ್ ಫಾರ್ ನೋ ಅದರ್ ರೀಸನ್. ಮನುಷ್ಯ ಊಟ ಮುಗಿಸ್ಕೊಂಡು ಹೊರಗೆ ಹೋಗ್ತಾನ್ರಿ, ಲಂಚು. ಯಾವ ಕಾರಣಕ್ಕ ಅಂತಂದ್ರೆ ಬೇರೆ ಯಾವ ಕಾರಣ ಅಲ್ಲ. ದ ಮ್ಯಾನ್ ವೆಂಟ್ ಔಟ್ ಫಾರ್ ನೋ ಅದರ್ ರೀಸನ್ ದ್ಯಾನ್, ಬೇರೆ ಯಾವ ಕಾರಣಕ್ಕೂ ಹೋಗಲ್ಲ. ಟು ಹ್ಯಾವ್ ದ ಪ್ಲೆಸರ್ ಆಫ್ ದ ಫೀಲಿಂಗ್, ಒಂದು ಖುಷಿಯನ್ನು ಅನುಭವಿಸ್ಲಿಕ್ಕೆ ಹೋಗ್ತಾನೆ. ಈಗ ಕಾಶ್ಮೀರಕ್ಕೆ ಹೋಗ್ತಾರ, ಈಗ ಕೊಡಗುಗೆ ಹೋಗ್ತಾರ. ಟು ಹ್ಯಾವ್ ದ ಪ್ಲೆಸರ್ ಆಫ್ ದ ಸೈಟ್, ಪ್ಲೆಸರ್ ಆಫ್ ದ ಸೈಟ್, ದೃಶ್ಯ ನೋಡಿ ಖುಷಿ ಪಡಕ್ಕೆ ಹೋಗ್ತಾರೆ, ನೇಚರ್ ನೋಡಕ್ಕೆ ಖುಷಿ ಪಡಕ್ಕೆ ಹೋಗ್ತಾರೆ. ಲಂಚು ಯಾಕೆ ಹೊರಗೆ ಬಂದ, ಊಟ ಮಾಡಿ ಯಾಕೆ ಹೊರಗೆ ಬಂದ ಅಂತ ಕೇಳಿದ್ರೆ, ಟು ಹ್ಯಾವ್ ದ ಪ್ಲೆಸರ್ ಆಫ್ ದ ಫೀಲಿಂಗ್. ಏನ್ ಫೀಲಿಂಗ್ ರೀ? ದ ರೇನ್. ಮಳಿ ಫೀಲಿಂಗ್. ಎಲ್ಲಿ ಬೀಳೋದು? ಹೊಲಕ್ಕೆ ಬೀಳೋದ ಅಲ್ಲ, ತನ್ನ ಬಾಡಿ ಮೇಲೆ ಬೀಳೋದು. ರೈತ ತನ್ನ ಬಾಡಿ ಮೇಲೆ ಮಳೆಯನ್ನು ಸುರಿಸ್ಕೊಂಡಾಗ ಅವನಿಗೆ ಪ್ಲೆಸರ್ ಆಗ್ತೈತಿ. ಆ ಪ್ಲೆಸರ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರ ಆತು ಅಂತ ಬಂದು ಹೊರಗೆ ರೇನ್ದೊಳಗೆ ನಿಂತು ಬಿಡ್ತಾನ್ರಿ. ಅಂಡ್ ವೆನ್ ಹಿ ರಿಟರ್ನ್ಡ್, ತೊಯಿಸ್ಕೊಂಡು ಮನಿಗೆ ಹೋದ್ಮೇಲೆ ಒಳಗೆ ಹೋಗಿ ತನ್ನ ಹೆಂಡತಿ ತೋರಿಸ್ತಾನ. ದೀಸ್ ಆರ್ಂಟ್ ರೈನ್ ಡ್ರಾಪ್ಸ್ ಫಾಲಿಂಗ್ ಫ್ರಮ್ ದ ಸ್ಕೈ. ನೋಡಿಲ್ಲೇ ನನ್ನ ಮೈ ಮೇಲೆ ಬಿದ್ದಿರ್ತಕ್ಕಂಥ ಈ ಮಳೆ ಹಣಿಗಳಲ್ಲ, ದೇ ಆರ್ ನ್ಯೂ ಕಾಯಿನ್ಸ್. ನಮ್ಮ ಪಾಲಿಗೆ ಸಂಪತ್ತದು. ಈ ಮಳೆ ಹಣಿಗಳು ನಮ್ಮ ಹೊಲಕ್ಕೆ ಬಿದ್ದು ನಮ್ಮ ಹೊಲ ಚಲೋ ನಮಗೆ ಹಾರ್ವೆಸ್ಟ್ ಕೊಡ್ತದ. ಇದು ಮಳಿ ನೀರಲ್ಲ, ನಮಗೆ ದುಡ್ಡಿದ್ದಂಗ. ಒಂಥರ ಮೆಟಾಫರ್ ಇದ್ರೆ. ದೇ ಆರ್ ನ್ಯೂ ಕಾಯಿನ್ಸ್. ದೇ ಆರ್ ಅಂದ್ರೆ ಬಿಗ್ ಡ್ರಾಪ್ಸ್. ಇದು ರೈನ್ ಡ್ರಾಪ್ಸ್ ನ್ಯೂ ಕಾಯಿನ್ಸ್ ಇದ್ದಂಗ, ನಮಗೆ ಹೊಸ ಹೊಸ ನಾಣ್ಯಗಳಿದ್ದಂಗ. ಹೌದಾ? ಯಾಕಂದ್ರೆ ಅದು ನಾಣ್ಯ ತಂದು ಕೊಡ್ತೈತಲ್ಲ ನಮಗೆ, ಮಳಿ ಬಿದ್ದು ಆ ಬೆಳೆ ಬಂದು ನಮಗೆ ದುಡ್ಡು ತಂದು ಕೊಡ್ತೈತಲ್ಲ, ಅದಕ್ಕದು ನಮಗೆ ದುಡ್ಡಿದ್ದಂಗ. ಮಳಿ ನೀರು ನಮಗೆ ದುಡ್ಡಿದ್ದಂಗ. ದ ಬಿಗ್ ಡ್ರಾಪ್ಸ್ ಆರ್ 10 cent pieces ಅಂಡ್ ದ ಲಿಟಲ್ ಒನ್ಸ್ ಆರ್ 5. ದೊಡ್ಡ ದೊಡ್ಡ ನೀರಿನ ಹನಿ 10 cent pieces. ಸೆಂಟ್ ಅಂದ್ರೆ ಒಂದು ಅಮೌಂಟ್ ಅದ್ರಿ. 10 cent pieces ದೊಡ್ಡ 10 ರೂಪಾಯಿ ಕಾಯಿನ್ ಇದ್ದಂಗ, ಸಣ್ಣ 5 ರೂಪಾಯಿ ಕಾಯಿನ್ ಇದ್ದಂಗ. ಹಿಂಗ ಮೆಟಾಫರ್ ಇದ್ರೆ, ಒಂದರ ಬದಲಾಗಿ ಇನ್ನೊಂದು ಬಳಸೋದು ಮೆಟಾಫರ್. ಈಗ ನ್ಯೂ ಕಾಯಿನ್ಸ್ಗೆ ಅಂತ ರೈನ್ ಡ್ರಾಪ್ಸ್ಗೆ ನ್ಯೂ ಕಾಯಿನ್ಸ್ ಅಂತ ಕರೀತಾರೆ, ಮೆಟಾಫರ್ ಇದು. ಬರ್ರಿ ನೋಡೋಣ ನೆಕ್ಸ್ಟ್. ಅವ್ರ ಹೆಂಡತಿ ಏನಂತಾರ ಅಂತ. ವಿತ್ ಎ ಸ್ಯಾಟಿಸ್ಫೈಡ್ ಎಕ್ಸ್ಪ್ರೆಷನ್, ಅಂದ್ರೆ ಮನಸ್ಸು ಸಂತೋಷ ಆಯ್ತಪ್ಪ. ಲಂಚ್ ಒಂದು ಮಳೆ ಬಿತ್ತು, ದೊಡ್ಡ ಮಳೆ, ದೊಡ್ಡ ಹನಿ ಎಲ್ಲ 10 cents, ಸಣ್ಣ ಹನಿ ಎಲ್ಲ 5 cents. ತನ್ನ ಹೆಂಡತಿಗೆ ಸಂತೋಷದಿಂದ ಹೇಳ್ತಾನ. ವಿತ್ ಎ ಸ್ಯಾಟಿಸ್ಫೈಡ್ ಎಕ್ಸ್ಪ್ರೆಷನ್, ಬಹಳ ಸಂತೋಷ ಆಗ್ತದ. ಆ ಒಂದು ಭಾವನೆನ ಎಕ್ಸ್ಪ್ರೆಸ್ ಮಾಡ್ತಾನ. ಎಕ್ಸ್ಪ್ರೆಸ್ ಮಾಡಿ ಬಹಳ ಖುಷಿಯಾಗಿ ಹಿ ರಿಗಾರ್ಡೆಡ್ ದ ಫೀಲ್ಡ್ ಆಫ್ ಅ ರೈಪ್ ಕಾರ್ನ್ ವಿತ್ ಇಟ್ಸ್ ಫ್ಲವರ್ಸ್. ರಿಗಾರ್ಡ್ ಅಂದ್ರೆ ನೋಡೋದ್ರಿ, ವಿತ್ ರೆಸ್ಪೆಕ್ಟ್ ತನ್ನ ಜಮೀನ್ ಕಡೆ ನೋಡ್ತಾನ. ರಿಗಾರ್ಡ್ ಅಂದ್ರೆ ನೋಡಿದ್ರು, ಮನಸ್ಸು ಬಹಳ ಸಂತೋಷ ಆಗ್ತದ. ಅಂಡ್ ಹಿ ರಿಗಾರ್ಡೆಡ್ ದ ಫೀಲ್ಡ್, ಹೊಲದ ಕಡೆ ನೋಡ್ತಾನ. ಎಂತ ಹೊಲ ಅನ್ನೋದು ಇಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ತಾರ, ಇಲ್ಲಿ ತನಕ ಐತಿ, ಇದು ನೋಡ್ಬೇಕು. ಹೊಲ ಎಂತದ್ದದು ಸದ್ಯಕ್ಕೆ ಆಲ್ರೆಡಿ ಹೇಳ್ಯಾರ, ಇನ್ನೊಂದ್ಸಲ ಹೇಳ್ತಾರ. ರೈಪ್ ಆಫ್ ಫೀಲ್ಡ್ ಆಫ್ ರೈಪ್ ಕಾರ್ನ್, ಜಮೀನದೊಳಗ ಕಾಳುಗಳು ಬಂದವ್ರಿ. ವಿತ್ ಇಟ್ಸ್ ಫ್ಲವರ್ಸ್, ಮಸ್ತ್ ಬಂದವ್ರಿ. ಡ್ರೇಪ್ಡ್, ಹೆಂಗಂದ್ರೆ ಅಲ್ಗಾಡ್ತದ. ಈ ಕರ್ಟನ್ ಹಾಕಿರ್ತೀವಲ್ಲ ಮನೆ ಕಿಟಕಿಗೆ, ಅವು ಹೆಂಗ ಮೇಲೆ ಕೆಳಗೆ ಹಿಂದ ಮುಂದೆ ಹೋಗುದು, ಈ ಹಿಂಗ ಹಿಂದ ಮುಂದೆ ಹೋಗ್ತೈತಲ್ಲ, ಅಲ್ಗಾಡ್ತಲ್ಲ ಗಾಳಿ ಬಿಟ್ಟಾಗ, ಹಂಗತೆ ಮಾಡಿದ್ರೆ ಅದಕ್ಕೆ ಡ್ರೇಪ್ ಅಂತ ಕರೀತಾರ. ಅದಲ್ಲ ಡ್ರೇಪ್ ಅಂತಾರ ಕವರ್ ಆಗಿಬಿಡೋದ್ರಿ. ಏನು ಡ್ರೇಪ್ಡ್ ಇನ್ ಕರ್ಟನ್ ಆಫ್ ರೇನ್. ಇದು ಕರ್ಟನ್ ಆಫ್ ರೇನ್, ಇದು ಮೆಟಾಫರ್ ಅದ. ಮನೆಯೊಳಗೆ ಕರ್ಟನ್ ಹಾಕಿರ್ತಾರ, ಇದು ಕರ್ಟನ್ ರೇನ್, ಬೀಳು ರೇನ್. ಈ ಕರ್ಟನ್ ಹಾಕಿದ್ರೆ ಹಿಂದ್ಗಡೆ ಕಾಣೋದಿಲ್ಲ. ಹಂಗ ಮಳಿಯೊಳಗ ನಿಂತು ನೋಡಿದ್ರ ಸ್ವಲ್ಪದ್ರದ ಕಾಣ್ತದ, ಅದ್ರ ಹಿಂದಲ್ಲಿ ಏನು ಕಾಣೋದಿಲ್ಲ. ಅಷ್ಟು ಕರ್ಟನ್ ಬಿದ್ದಂಗ ಮಳಿ ಕಂಟಿನ್ಯೂಸ್ ಆಗಿ ಬೆಳಿಕತ್ತೈತಿ. ಕರ್ಟನ್ ಅಂದ್ರೆ ಕವರ್ಡ್. ಇಲ್ಲಿ ಕೊಡ್ತಾರೆ ಡಿಕ್ಷನರಿ ಒಳಗೆ ಕೊಟ್ಟಾರ ನೋಡ್ರಿ, ಹಿಂಗ್ ಕೊಡ್ತಾರ ನೋಡ್ರಿ. ಡ್ರೇಪ್ಡ್ ಅಂದ್ರೆ ಕವರ್ಡ್ ವಿತ್ ಕ್ಲಾತ್ ಅಂತ ಹೇಳಿ.
ಎಸ್ ಬರ್ರಿ, ನಾವು ಇಲ್ಲಿ ಏನ್ ಮಾಡ್ಬೋದು, ಈ ತರಹ ಮಳೆ ಎಲ್ಲ ಆವರಿಸಿಬಿಟ್ಟಿತ್ತು ಅಂತ ಹೇಳಿ ಪ್ರದೇಶವನ್ನ. ಎಂಥ ಪ್ರದೇಶ, ಎಂಥ ಹೊಲ, ಒಂದು ರೈಪ್ ಕಾರ್ನ್. ರೈಪ್ ಅಂದ್ರೆ ಹಣ್ಣು ಪಕ್ಕ ಆದದ್ದು, ಅಂದ್ರೆ ಫುಲ್ಲಿ ಮಚ್ಯೂರ್ಡ್ ಆಗಿರ್ತಕ್ಕಂಥದ್ದಕ್ಕೆ ರೈಪ್ ಅಂತ ಕರಿತೀವಿ. ಈ ಸದ್ಯ ಬೆಳಿ ಬರುವಂತದ್ದು, ತಕ್ಕೊಳ್ಳುವಂತದ್ದು ರೈಪ್ ಕಾರ್ನ್ ಇತ್ತು. ಅಂಡ್ ಇಟ್ಸ್ ಫ್ಲವರ್ಸು ಇತ್ತು. ಇರುವುದೆಲ್ಲ ಸಾಮಾನ್ಯವಾಗಿ ಇದು ನಮಗೂ ಗೊತ್ತದ ಜಮೀನ್ ಬಗ್ಗೆ. ಪೂರ್ಣ ಬೆಳಿ ಬಂದಾಗ ಹೂಗಳು ಇರುವುದಿಲ್ರಿ. ಹೂಗಳು ಇರೋ ಟೈಮ ಬೇರೆ, ಬೆಳಿ ಬಂದಿರೋ ಟೈಮ ಬೇರೆ. ಇದು ಮತ್ತೆ ನನಗೆ ಗೊತ್ತಿಲ್ಲ, ನಮ್ಮ ಏರಿಯಾದಲ್ಲಿ ಹಿಂಗೈತಿ. ಹೂ ಇರೋದು ಒಂದು, ಹೂ ಮುಗಿದು ಕಾಯಿ ಸ್ಮಾಲ್ ನಟ್ಸ್, ಅದಕ್ಕೆ ಮಿಡಿ ಅಂತೇವ್ ನಾವ್ರಿ, ಅವು ಚಾಲೋ ಹೋಗ್ತಾವ್ರಿ. ಆಮೇಲೆ ಅವು ಬಲ್ಸ್ ಆಗ್ತಾವ್ರಿ, ಫುಲ್ಲಿ ಗ್ರೋತ್ ಆಗ್ತೈತಿ. ದೆನ್ ದೇ ರೈಪ್, ಅವು ತಮ್ಮ ಪಕ್ವತೆ ಪಡ್ಕೋತಾವ್ರಿ. ಅಷ್ಟೊತ್ತಿಗೆ ಫ್ಲವರ್ಸ್ಗಳು ಇರುವುದಿಲ್ಲ ಅಲ್ಲೇ. ಬಟ್ ಇವ್ರು ಸರ್ ಹೇಳ್ತಾರ, ಯಾವ ಸೆನ್ಸ್ನಾಗ ಹೇಳ್ತಾರೋ ಆ ಸೆನ್ಸ್ನಾಗ ವಿಚಾರ ಮಾಡಿದ್ರೆ ನಮಗೆ ತಿಳಿತೈತೆ. ನನಗೆ ಅದು ಸೆನ್ಸ್ ಕ್ಯಾಚ್ ಆಗವಲ್ದು. ರೈಪ್ ಕಾರ್ನ್ ವಿತ್ ಇಟ್ಸ್ ಫ್ಲವರ್ಸ್ ಏನ್ ಮಾಡ್ತಿತ್ತು, ಡ್ರೇಪ್ಡ್ ಇನ್ ಅ ಕರ್ಟನ್ ಆಫ್ ರೈನ್. ಬಟ್ ಸಡನ್ಲಿ ಏನಾತ್ರೆ, ಇಲ್ಲಿ ತನಕ ಆದದ್ದೆಲ್ಲ ಒಳ್ಳೇದೇ. ಡೌನ್ ಪೋರ್ ಆರ್ ಶವರ್ ಆದ್ರೆ ಸಾಕಂದಿದ್ರೆ ಡೌನ್ ಪೋರ್ ಆಗಿತ್ತು. ಇಲ್ಲಿ ತನಕ ಆದದ್ದು ಆಸ್ ದ ಫಾರ್ಮರ್ ಹ್ಯಾಡ್ ಎಕ್ಸ್ಪೆಕ್ಟೆಡ್. ಬಹಳ ಖುಷಿ ಆಗ್ಬಿಟ್ಟಿತ್ತು ಫ್ಯಾಮಿಲಿ ಎಲ್ಲ. ಬಟ್ ಈ ಸದ್ಯಕ್ಕನ ಕ್ಲೈಮೇಟ್ ನಲ್ಲಿ ಚೇಂಜ್ ಆಗ್ತೈತ್ರಿ. ಏನ್ ಚೇಂಜ್ ಆಗ್ತೈತಿ ನೋಡ್ರಿ. ಈ ಸದ್ಯಕ್ಕನ ಸ್ವಲ್ಪ ಕೆಟ್ಟದ್ದಾಗ್ತೈತಿ, ಸ್ವಲ್ಪ ಅಲ್ಲ ಬಹಳ ಕೆಟ್ಟದ್ದಾಗ್ತೈತಿ. ಫಾರ್ಮರ್ಗಳಿಗೆ ನಿರೀಕ್ಷೆ ಮಾಡಿದ್ದೆಲ್ಲ ಹಾಳಾಗಿ ಹೋಗ್ಬಿಡ್ತೈತಿ. ಏನಾಗ್ತೈತಿ ಆದ್ರೆ ಅದಕ್ಕೆ ಹೇಳ್ತಾರಲ್ಲ, ಅತಿ ಆದ್ರೆ ಏನೋ ಅಮೃತನೋ ಸಹಿತ ವಿಷ ಅಂತೇಳಿ. ಮಳೆ ಅತಿ ಆಗಿಬಿಡ್ತೈತ್ರಿ. ಬಟ್ ಸಡನ್ಲಿ ಎ ಸ್ಟ್ರಾಂಗ್ ವಿಂಡ್ ಬಿಗ್ಯಾನ್ ಟು ಬ್ಲೋ. ಅಂತ ಗಾಳಿ ಬೀಸಲಿಕ್ಕತ್ತಿತ್ತು. ಅಂಡ್ ಅಲಾಂಗ್ ವಿತ್ ದ ರೇನ್ ವೆರಿ ಲಾರ್ಜ್ ಹೇಲ್ ಸ್ಟೋನ್ಸ್ ಬಿಗ್ಯಾನ್ ಟು ಫಾಲ್. ಮಳಿ ಜೊತೆಗೆ ಹೇಲ್ ಸ್ಟೋನ್ಸ್ಗಳು, ಆಣೆಕಲ್ಲುಗಳು. ಹೇಲ್ ಸ್ಟೋನ್ ಅಂದ್ರೆ ಆಣೆಕಲ್ಲು. ಆಣೆಕಲ್ಲು ಬೆಳಿನ ಹಾಳು ಮಾಡ್ತಾವ್ರಿ. ಬೆಳಿ ಮಳಿ ನೀರ್ ಬೀಳಿರಿ, ನೀರ್ ಅದು ಕೂಡ ಒಂದು ರೀಸನಬಲ್ ಅಮೌಂಟ್ ಬೀಳ್ಬೇಕ್ರಿ. ನೀರಿನ ಜೊತೆಗೆ ಆಲೆಕಲ್ಲು ಬಿದ್ದವಲ್ಲ, ಬಿಗ್ಯಾನ್ ಟು ಫಾಲ್. ಅದು ಬೆಳೆನ ನಾಶ ಮಾಡಿಬಿಡ್ತೈತ್ರಿ ಪಾಪ. ಇಷ್ಟೊತ್ತಿನ ತನಕ ಇದ್ದು ಖುಷಿ ಈಗ ಡಿಸಪಿಯರ್ ಆಗ್ತದೆ. ದೀಸ್ ಟ್ರೂಲಿ ಡಿಡ್ ರಿಸೆಂಬಲ್ ಅ ನ್ಯೂ ಸಿಲ್ವರ್ ಕಾಯಿನ್ಸ್. ಇದು ಕಾಯಿನ್ಸ್ ಅಂದ್ರೆ ಇಲ್ಲೇ ಬೆಲೆ ತರುವಂತದ್ದಂತ ಅನ್ಕೋಬೇಡ್ರಿ, ಜಸ್ಟ್ ಸಿಮಿಲಿ ಅದ ಅಷ್ಟೇ. ಇದು ಒಂದು ಸಿಮಿಲಿ, ಇದು ರಿಸೆಂಬಲ್ ಅಂತಾರ ನೋಡ್ರಿ, ಹೋಲ್ತಾವ ಒಂದಕ್ಕೊಂದಂತಾರ, ಸಿಮಿಲಿ ಆಗ್ತೈತಿ. ಇದು ಬಿದ್ದಂತ ಆಣಿಕಲ್ಲು ಹೆಂಗಿತ್ತಂದ್ರ ಸಿಲ್ವರ್ ಕಾಯಿನ್ ತರ ಕಾಣಿಸ್ತಿದ್ವು. ಮತ್ತಿಲ್ಲೇ ಅಲ್ಲೇ 5 cent ಕಾಯಿನ್ಸ್, 10 cent ಕಾಯಿನ್ಸ್ ಅಂತಾರ, ಬಿಗ್ ಕಾಯಿನ್ಸ್ ಅಂತ ತಿಳ್ಕೊಂಡು ಅದು ರೊಕ್ಕ ತಂದು ಕೊಡ್ತಾವು ಅಂತ ಅರ್ಥ. ಇದು ರೊಕ್ಕ ತಂದು ಕೊಡ್ತೈತಿ ಅಂತ ಅರ್ಥ ಮಾಡ್ಕೋಬೇಡ್ರಿ. ಇಲ್ಲಿ ನೋಡಾಕ ಸಿಂಪ್ಲಿ ಅದರ ಮೀನಿಂಗ್ ಏನೂ ಇಲ್ಲ. ದೇ ಲುಕ್ ಅಲೈಕ್. ಸಿಲ್ವರ್ ಕಾಯಿನ್ಸ್ ಅಂಡ್ ಹ್ಯೂಸ್ ಹೇಲ್ ಸ್ಟೋನ್ಸ್, ದೇ ಲುಕ್ ಅಲೈಕ್ ಅಷ್ಟೇ. ನೋಡಕ್ ಹಂಗೆ ಕಾಣಿಸ್ತವೆ, ಆದರೆ ದುಡ್ಡು ತಂದು ಕೊಡ್ತವೆ ಅಂತ ಮೀನಿಂಗ್ ಮಾಡ್ಕೋಬೇಡ್ರಿ ಇಲ್ಲಿ ವಿದ್ಯಾರ್ಥಿಗಳು. ಇಲ್ಲಿ ಕಾಯಿನ್ಸ್ ಬೇರೆ ರೀ, ಹೌದಲ್ಲ. ದೀಸ್ ಅಂದ್ರೆ ಹೇಲ್ ಸ್ಟೋನ್ಸ್ ಅವ್ರಿ. ಟ್ರೂಲಿ ರಿಸೆಂಬಲ್ ಆಗೇ ತೀರ್ತಿದ್ರು ಅವ್ರಿ. ಇಲ್ಲಕಂದ್ರೆ ಅದನ್ನೇನ್ ಮಾಡ್ರಿ, ಡಿಡ್ ತೆಗೆದ್ಬಿಟ್ಟು, ಇದು ಪೊಯೆಟಿಕ್ ಸ್ಟೈಲ್ ಯೂಸ್ ಮಾಡಾರ ಸರ್ ಫ್ಲೂಯೆಂಟಿಸ್ ಅವರು, GL ಫ್ಲೂಯೆಂಟಿಸ್ ಅವರು. ಪೊಯೆಟಿಕ್ ಸ್ಟೈಲ್ ಅದ್ರಿ ಇದು, ಒಂಥರ ಆರ್ಟ್. ಇದು ಡಿಡ್ ತೆಗೆದ್ಬಿಡ್ಬೇಕು ಅಂದ್ರೆ ಡೆಫಿನೆಟ್ಲಿ ಅಂತಂದಂಗ ಇದನ್ನ ಪಾಸ್ಟ್ ಮಾಡ್ಕೋಬೇಕಾಗ್ತದೆ. ದೀಸ್ ಟ್ರೂಲಿ ರಿಸೆಂಬಲ್ಡ್ ನ್ಯೂ ಸಿಲ್ವರ್ ಕಾಯಿನ್ಸ್, ಹೌದಲ್ಲ. ಅವಾಗ ಏನ್ ಮಾಡ್ತಾರೆ, ದ ಬಾಯ್ಸ್ ಎಕ್ಸ್ಪೋಸಿಂಗ್ ದೆಮ್ಸೆಲ್ಸ್ ಟು ದ ರೇನ್. ಆಣೆಕಲ್ ಬೀಳೋದು ಹುಡುಗರಿಗೆ ಗೊತ್ತಿಲ್ಲ, ಬೆಳಿ ಹಾಳು ಮಾಡುತ್ತಂತೇಳಿ ಏನ್ ಮಾಡ್ತಾವು, ಶರ್ಟ್ನೆಲ್ಲ ಕಳಿತಾರ. ಹೊರಗೆ ಬಂದು ಅವರು ಕೂಡ ಮಳೆಯೊಳಗ ಆಡ್ತಾರ. ಏನ್ ಮಾಡ್ತಾರ, ದೆಮ್ಸೆಲ್ ಟು ದ ರೇನ್, ಮಳಿಗೆಲ್ಲ ಮೈನ ಎಕ್ಸ್ಪೋಸ್ ಮಾಡ್ತಾರ, ಅಂದ್ರೆ ಮಳಿನ ಮೈ ಮ್ಯಾಗ ಸುರಿಸ್ಕೊಂತಾರ. ರ್ಯಾನ್ ಔಟ್ ಟು ಕಲೆಕ್ಟ್ ದ ಫ್ರೋಸನ್ ಪರ್ಲ್ಸ್. ಆ ಹೇಲ್ ಸ್ಟೋನ್ಸ್ ಅನ್ನ ಕಲೆಕ್ಟ್ ಮಾಡಕ್ಕಂತ ತಿಳ್ಕೊಂಡು ತೊಯಿಸ್ಕೊಂಡು ತಮ್ಮ ಈ ಹೌಸ್ ಬಿಟ್ಟು ಹೊರಗೆ ಬರ್ತಾರ. ಇಲ್ಲೊಂದು ಮತ್ತೊಂದು ಮೆಟಾಫರ್ ಬರ್ತದ, ಫ್ರೋಸನ್ ಪರ್ಲ್ಸ್ ಅಂತಾರ. ಫ್ರೋಸನ್ ಮಂಜು, ಪರ್ಲ್ ಹತ್ರ ಮುತ್ತು. ಮಂಜಿನ ಮುತ್ತು ಅಂತಂದ್ರೆ ಇಲ್ಲಿ ಹೇಲ್ ಸ್ಟೋನ್ಸ್ ಅದ.
ಹೇಲ್ ಸ್ಟೋನ್ಸ್ ಅನ್ಲಾರ್ದೆ ಮಂಜಿನ ಮುತ್ತುಗಳು ಅಂತ ಕರೀತಾರ. ಇದು ಕೂಡ ಮೆಟಾಫರ್. ಇದನ್ನ ಹೇಳಿದ್ನಲ್ಲ, ಒಬ್ಬ ಬಂದು ಒಂದೊಂದು ಸಾರಿ ಏನಂತ ಕರಿತೀವಿ, ಭಾಳ ದಪ್ಪ ಅಂದ್ರೆ ಏ ಬಂದ ನೋಡೋ, ಆಣಿ ಬಂದ ನೋಡೋ, ಆಣಿ ಬಂದ ನೋಡೋ ಅಂತಾರೆ. ಭಾಳ ಎತ್ತರದನ ಬಂದಲ್ಲೋ ಒಂಟಿ, ಏ ಬಾರೋ ಒಂಟಿ ಅಂತ. ಹೌದಾ? ಈ ತರಹ ನಮ್ಮಲ್ಲಿ ಒಬ್ಬರು ಟ್ಯೂಷನ್ ಹೇಳ್ತಿದ್ರು ಒಬ್ಬರು ಅಲ್ಲೇ. ಅವ್ರು ಏನ್ ಮಾಡ್ತಿದ್ರು, ಹುಡುಗರಿಗೆ ಫೀ ಕೊಡ್ರಪ್ಪ, ನಾವು ಮನೆಗೆ ಹೋದ ತಕ್ಷಣ ನಮ್ದು ಅರಗಿನಿ ಕೇಳ್ತೈತಿ, ಎಷ್ಟು ತಂದಿರಿ ಅಂತೇಳಿ ಅಂತಿದ್ರು. ನಮ್ಮ ಅರಗಿನಿ ಅಂತಿದ್ರು ತಮ್ಮ ಹೆಂಡತಿಗೆ. ನಮ್ಮ ಹೆಂಡತಿ ಅಂತಿರ್ಲಿಲ್ಲ, ಅರಗಿನಿ ಅಂತ ಅನ್ನೋದು. ಒಂದರ ಬದಲಾಗಿ ಇನ್ನೊಂದು ನೇರವಾಗಿ ತಗೊಳ್ಳೋದು, ಬಳಸೋದು, ಆ ತರ ಹೇಳಿದ್ರೆ ಮೆಟಾಫರ್ ಅಂತ ಕರಿತೀವಿ. ಇಲ್ಲ ಹೇಲ್ ಸ್ಟೋನ್ ಅಂದಿಲ್ಲ ಸರ್ ಇವರು, ಫ್ರಾಸನ್ ಪರ್ಲ್ಸ್ ಅಂತ ಕರೀತಾರೆ. ಬ್ಯೂಟಿಫುಲ್ ಆರ್ಟ್ ಅದು, ಒಂದು ಬರೀ ಸ್ಟೈಲ್ ಅದು. ಓಕೆ, ಯಸ್. ಬರ ಸಿಲ್ವರ್ ಕಾಯಿನ್ಸ್ ತಗೊಂಡ್ರು, ಹುಡುಗರಿಗೆ ಗೊತ್ತಿಲ್ಲ ಅವ್ರಿಗೆ, ಬಟ್ ಅಲ್ಲಿ ಎಂಜಾಯ್ ಅಲ್ಲೇ ಹಿ ವಾಸ್, ಅದಕ್ಕೇನಂತ ವಿದರಿಂಗ್ ಆಗ್ಲಿಕ್ಕತ್ತೇನ, ಸ್ವಲ್ಪ ಬಾಡ್ಲಿಕ್ಕತ್ತೇನ ಪಾಪ. ಇಷ್ಟು ತನಕ ಬ್ಲೂಮಿಂಗ್ ಆಗಿದ್ದ, ಮಳಿ ಬಿತ್ತು, ಚಲೋ ಆಯ್ತು, ನಮ್ಗೆಲ್ಲ ಚಲೋ ಬೆಳಿ ಬರ್ತೈತಿ ಅಂತ ತಿಳ್ಕೊಂಡು ಅನ್ಕೊಂಡಿದ್ದ. ಬಟ್ ಅಡ್ವರ್ಸ್ ಎಫೆಕ್ಟ್ ಆಗ್ಲಿಕ್ಕತ್ತು, ಅತಿ ಮಳೆಯಾಗಿ ಆಮೇಲೆ ಹೇಲ್ ಸ್ಟೋನ್ಸ್ಗಳು ಬಿದ್ದು ಬಿಟ್ಟು, ಆ ಹುಡುಗರಿಗೆ ಗೊತ್ತಿಲ್ಲ, ಖುಷಿಯಿಂದ ಹೊರಗೆ ಬರ್ತಾರ. ಬಟ್ ಆ ಪೇರೆಂಟ್ಸಿಗೆ ಗೊತ್ತು ನಮ್ದು ಬೆಳಿ ಹಾಳಾಗುತ್ತ ಇನ್ನಂತೇಳಿ. ಇಟ್ ಈಸ್ ರಿಯಲಿ ಗೆಟಿಂಗ್ ಬ್ಯಾಡ್ ನಾವು ಎಕ್ಸ್ಕ್ಲೇಮ್ಡ್ ದ ಬ್ಯಾಡ್. ಹುಡುಗರು ಗೊತ್ತಿಲ್ಲ ಪಾಪ, ಅವ್ರಿಗೇನು ಗೊತ್ತಾಗ್ತದೆ? ಹೌದಲ್ಲ, ಮಕ್ಕಳು ಏನು ತಿಳಿದಿಲ್ಲ ಅವ್ರಿಗೆ, ಆಟ ಅಷ್ಟೇ ಮುಖ್ಯ ಅವ್ರಿಗೆ. ಮುಂದೆ ಬೆಳಿ ಬರ್ತೈತಿ, ನಮಗೆ ತಿನ್ನಕ್ ಬೇಕಾಗ್ತೈತಿ, ಇರ್ಲಿಕ್ಕಂದ್ರೆ ನಾವು ಸಫರ್ ಆಗ್ತೀವಿ ಅನ್ನುವಂಥದ್ದು ಮಕ್ಕಳಿಗೆ ಹೆಂಗೆ ಗೊತ್ತಾಗ್ತೈತ್ರಿ? ಅವೆಲ್ಲ ಆಡ್ತವೆ. ಬಟ್ ಇವನಿಗೆ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಯ್ತು, ಇವ್ನ ಮೂಡು ಚೇಂಜ್ ಆಯ್ತು ಅನ್ಕೊಂಡ್ಬಿಡ್ತಾನ. ಓಪನ್ ಆಗಿ ಹೇಳ್ತಾನ ಅವ್ರ ಹೆಂಡತಿಗೆ, ಇಟ್ಸ್ ರಿಯಲಿ ಗೆಟಿಂಗ್ ಬ್ಯಾಡ್ ನಾವು. ಏನಾಯ್ತಿದು, ನಾವೇನ್ ಅನ್ಕೊಂಡ್ವಿ, ಇದು ಏನಾಗ್ಲಿಕ್ಕತ್ತು? ಹೌದಾ, ಮಳೆ ಆಯ್ತು, ನಮ್ಗೆ ಚಲೋ ಬೆಳೆ ಬರ್ತೈತಿ, ಚಲೋ ಹಾರ್ವೆಸ್ಟ್ ಆಗ್ತೈತಿ, ರಿಚ್ ಕ್ರಾಪ್ ಬರ್ತೈತಿ ಅಂತ ಅನ್ಕೊಂಡಿದ್ವಿ, ಏನೋ ಕೆಟ್ಟದ್ದಾಗ್ಲಿಕ್ಕತ್ತಿಲ್ಲ. ಐ ಹೋಪ್ ಇಟ್ ಪಾಸಸ್ ಕ್ವಿಕ್ಲಿ. ಅಯ್ಯೋ ದೇವ್ರೆ, ಸಟ್ನ ಹೋಗ್ಬಿಡ್ಬೇಕಿದು. ಇನ್ನೂ ಸ್ವಲ್ಪ ಹೆಚ್ಚಿಗೆ ಏನಾದರೂ ಆಲಿಕಲ್ಲ ಬಿತ್ತು, ನಮಗೆ ಏನು ಉಳಿಯುವುದಿಲ್ಲ. ಅನ್ಕೊಂಡಂಗ ಮಳಿ ಆಗತ್ರಿ, ಬಟ್ ಅನ್ಕೊಂಡಾಗ ಆಣೆಕಲ್ಲಿನ ಮಳಿ ಪಾಸ್ ಆಗಲಿಲ್ಲ. ಇಟ್ ಡಿಡ್ ನಾಟ್ ಪಾಸ್ ಕ್ವಿಕ್ಲಿ. ಹೊಡಿತಪ್ಪ ಮಳೆ ರೀ, ಆಣೆಕಲ್ಲಿನ ಮಳೆ ಚಲೋತ್ನ ಸಂಪೂರ್ಣ ಬೆಳೆ ನಾಶ ಮಾಡೇ ಹೋಗ್ಬಿಡ್ತೈತಿ ಅಂತ ಅನಿಸ್ತದ. ಐ ಹೋಪ್ ಇಟ್ ಪಾಸಸ್ ಕ್ವಿಕ್ಲಿ. ಬಟ್ ಹೋಗ್ಲಿಲ್ಲ ಸರ್ ನೀವು ಅನ್ಕೊಂಡಂಗ. ಹೌದಾ? ಅದಕ್ಕೆ ಸರ್ ಹೇಳ್ತಾರ, ಫೊಯೆಂಟಿಸ್ ಅವರು, ಇಟ್ ಅಂದ್ರೆ ಹೇಲ್ ಸ್ಟೋನ್ಸ್, ರೇನ್ ವಿತ್ ಹೇಲ್ ಸ್ಟೋನ್ಸ್ ಡಿಡ್ ನಾಟ್ ಪಾಸ್ ಕ್ವಿಕ್ಲಿ. ಇಟ್ ರೇನ್ಡ್ ಹೆವಿಲಿ ಫಾರ್ ಲಾಂಗ್ ಟೈಮ್ ಅಂತೇಳಿ. ಫಾರ್ ಎನ್ ಅವರ್ ಎಕ್ಸಾಕ್ಟ್ಲಿ ಕೊಟ್ಬಿಟ್ಟಾರ. ಎಷ್ಟೊತ್ತು ಮಳೆ ಆಯ್ತು ಅಂದ್ರೆ, ಯಪ್ಪ, ದ ಹೇಲ್ ರೇನ್ಡ್ ಫಾರ್ ಎನ್ ಅವರ್. ಇಲ್ಲಿ ಹಿಂಗ್ತು ದ ಹೇಲ್ ಸಬ್ಜೆಕ್ಟ್, ಇದು ಹೇಲ್ ಅಂದ್ರೆ ಸಬ್ಜೆಕ್ಟ್. ರೇನ್ಡ್ ಮಳೆ ಆತು, ಸುರಿತು ಅಂತ ಅನ್ಕೊಳ್ಳಿಲ್ಲ. ದ ಹೇಲ್ ರೇನ್ಡ್ ಫಾರ್ ಎನ್ ಅವರ್ ಆನ್ ದ ಹೌಸ್, ಆನ್ ದ ಗಾರ್ಡನ್, ಆನ್ ದ ಹಿಲ್ ಸೈಡ್, ಆನ್ ದ ಕಾರ್ನ್ಫೀಲ್ಡ್, ಆನ್ ದ ಹೋಲ್ ವ್ಯಾಲಿ. ನಗ್ಗು ಸುರಿದ್ಬಿಡುತ್ತೆ ಮಳೆ ರೀ. ಇದ್ರಾಗೆಲ್ಲ ಗೊತ್ತಾಯ್ತಿಲ್ಲ ನಿಮ್ಗೆ. ಗಾರ್ಡನ್, ಹಿಲ್ ಸೈಡ್ ಅಂದ್ರೆ ಬಾಹು, ಗುಡ್ಡದ ಬಾಹು. ಕಾರ್ನ್ ಫೀಲ್ಡ್ ಅಂದ್ರೆ ಕಾರ್ನ್, ಬೆಳಿ, ಕಾಳುಗಳು ತುಂಬಿ ತುಳ್ಕೊತಿರ್ತಕ್ಕಂಥ ಹೊಲ. ಆನ್ ದ ಹೋಲ್ ವ್ಯಾಲಿ, ಅಲ್ಲೇ ಇಲ್ಲ ಅನ್ನಕಿರುತ್ತೆ, ಟೋಟಲಿ ಎಲ್ಲೂ ಬಿಡ್ಲಿಲ್ಲ, ನುಗ್ಗು ಹೊಡೆದ್ ಬಿಡ್ತೀವ ಅಂತ ಹೇಳಿ. ದ ಫೀಲ್ಡ್ ವಾಸ್ ವೈಟ್. ಹೌದಲ್ಲ, ಅದೊಂಚೂರು ಈ ಇಡೀ ಜಮೀನ್ ಎಲ್ಲ ಹೆಂಗ ಅನ್ಸಕತ್ತಪ್ಪ ಅಂದ್ರೆ ಬೆಳ್ಳಗ, ಆಸ್ ಇಫ್ ಕವರ್ಡ್ ವಿತ್ ಸಾಲ್ಟ್. ಯಪ್ಪ ಜನ್ಮ. ಹೌದಲ್ಲ, ಈಗ ವೈಟ್ ಅದೇನೋ ಸ್ನೋ ಬಿದ್ದೈತಲ್ಲ, ಅದೇನೋ ಆಣೆಕಲ್ಲು ಬಿದ್ದೈತಲ್ಲ, ಅದಕ್ಕೆ ಸರ್ ಏನ್ ಕರೀತಾರ ಅಂದ್ರೆ ಸಾಲ್ಟಿ ಕಂಪೇರ್ ಮಾಡ್ತಾರೆ. ಈ ಹೊಲದೊಳಗೆ ಬೆಳಿ ಮೇಲೆ ಉಪ್ಪು ಸುರ್ಕೊಂಡು ಬಂದಾರನೋ ಯಾರು ಅಂತ ಅನ್ಬೇಕ್ರಿ. ಉಪ್ಪು ಹಂಗತೆ ಇಡೀ ಹೊಲ ಎಲ್ಲ ಬೆಳಗ್ಗೆ ಕಾಣಿಸ್ಲಿಕ್ಕೆ ಹತ್ತಿ ಬಿಡ್ತಾರೆ. ಮಂಜು ಬಿತ್ತು ಅಂದ್ರೆ ಬೆಳೆ ನಾಶ. ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ನೀವು ವಿದ್ಯಾರ್ಥಿಗಳು, ನನಗೆ ಗೊತ್ತೈತ್ರಿ, ನಾನು ಹೊಲದಲ್ಲಿ ಕೆಲಸ ಮಾಡೀನಿ. ಮಂಜು ಬಿತ್ತು ಅಂದ್ರೆ, ಮತ್ತು ಈಗೆಲ್ಲ ಪೇಪರ್ಗೆಲ್ಲ ನೋಡ್ತಿರ್ತೀವಲ್ಲ, ಆಣೆಕಲ್ಲಾಗಿ
ರೈತರ ಬೆಳೆ ಎಲ್ಲ ನಾಶ ಆಗಿ ರೈತರು ಗೋಗರಿತದ್ದಾರ, ಸರ್ಕಾರಕ್ಕೆ ಮನವಿ ಕೊಟ್ಟಾರ ಅಂತೇಳಿ ಬರ್ತಿರ್ತದ ನ್ಯೂಸ್ನಾಗೆಲ್ಲ ನೋಡ್ತಿರ್ತೀವಿ, ನ್ಯೂಸ್ ಪೇಪರ್ ಟಿವಿ ನ್ಯೂಸ್ನಾಗೆಲ್ಲ ನೋಡ್ತಿರ್ತೀವ್ರಿ. ಹಾಗಾದ್ರೆ ಎಷ್ಟು ಇದೆಲ್ಲ ಕ್ಲೈಮೇಟ್ ನಲ್ಲಿ ಚೇಂಜ್ ಆದತ್ರಿ, ಇದೆಲ್ಲ ಇದು ಕ್ಲೈಮೇಟ್ ನಲ್ಲಿ ಚೇಂಜ್ ಆದತ್ತು. ಬಟ್ ವಾಟ್ ಲಾಸ್ ಹ್ಯಾಪನ್ಡ್ ಇನ್ ಫ್ಯಾಕ್ಟ್, ಏನ್ ಲಾಸ್ ಆಯ್ತು ಎನ್ನುವುದನ್ನ ಇಲ್ಲಿ ವಿವರಿಸ್ಯಾರ. ಬರ್ರಿ. ನಾಟ್ ಎ ಲೀಫ್ ರಿಮೈನ್ಡ್ ಆನ್ ದ ಟ್ರೀಸ್ ಅಂದ್ರೆ ಏನ್ರಿ, ಗಿಡದ ಮೇಲೆ ಒಂದು ಎಲಿ ಸಹಿತ ಉಳಿಲಿಲ್ಲ, ಎಲ್ಲ ಉದುರಿ ಕೆಳಗೆ ಬಿದ್ದುರಿ. ಮತ್ತೆ ಎಲಿ ಉಳಿದಿಲ್ಲ, ಹೂ ಉಳಿದಿಲ್ಲ, ಕಾರ್ನ್ ಉಳಿದಿಲ್ಲ. ದ ಕಾರ್ನ್ ವಾಸ್ ಟೋಟಲಿ ಡಿಸ್ಟ್ರಾಯ್ಡ್. ಏನ್ ಮಾಡ್ಬೇಕು ಹೇಳ್ರಿ. ದ ಫ್ಲವರ್ಸ್ ವೇರ್ ಗಾನ್ ಫ್ರಮ್ ದ ಪ್ಲಾಂಟ್ಸ್. ಈ ಫ್ಲವರ್ಸ್ ಕೂಡ ಮುಂದೆ ಬೆಳಿ ತಂದು ಕೊಡ್ತಕ್ಕಂಥವು. ಅವು ಹೋದು, ಎಲಿ ಹೋದವ್ರಿ, ಕಾಲ್ ಡಿಸ್ಟ್ರಾಯ್ ಆತ್ರಿ, ಎಲಿಗಳ ಹೂಗಳು ಸಹಿತ ಎಲ್ಲಿ ಹೋದವು ಹೋಗ್ಬಿಟ್ಟು ಹಾರಿ ಗಾಳಿಗೆ ಅಥವಾ ನೆಲಕ್ಕೆ ಉರುಳಿ ಬಿದ್ದವ್ರಿ. ಲೆಂಚೋಸ್ ಸೋಲ್ ವಾಸ್ ಫಿಲ್ಡ್ ವಿತ್ ಸ್ಯಾಡ್ನೆಸ್. ಪಾಪ. ಇದು ಒಂಥರ ಫಿಗರ್ ಆಫ್ ಸ್ಪೀಚ್ ಆಗತ್ತಂತ ಅನ್ಕೋತೀರಿ. ಇಲ್ಲಿ ಸೋಲ್ ಸ್ಟ್ಯಾಂಡ್ಸ್ ಫಾರ್ ಹೋಲ್, ಅದು ಬಾಡಿ, ಅದು ಏನಂತಾರ ಅಂತ ಕರೀತಾರೆ, ಸಿನೆಕ್ಡೊಕೆ ಅಂತ ಕರೀತಾರೆ. ಲೆಂಚೋ ದುಃಖದಿಂದ ತುಂಬಿದ ಅಂತ ಅನ್ನೋದಲ್ಲ, ಲೆಂಚೋ ಸೋಲ್ ಅಂತಾರ. ಸೋಲ್ ಅಂದ್ರೆ ಒಂಥರ ಸಿನೆಕ್ಡೊಕೆ ಆಗುತ್ತದೆ. ಅದು ಲೆಂಚೋ ಸೋಲ್ ವಾಸ್ ಫಿಲ್ಡ್ ವಿತ್ ಸ್ಯಾಡ್ನೆಸ್. ಲೆಂಚೋ ವಾಸ್ ಫಿಲ್ಡ್ ವಿತ್ ಸ್ಯಾಡ್ನೆಸ್ ಅಂಡ್ ದ ಸ್ಟಾರ್ಮ್ ಹ್ಯಾಡ್ ಪಾಸ್ಟ್. ಎಷ್ಟೊತ್ತಿನ ತನಕ ಆಗ್ಬೇಕಲ್ಲ, 1 hour ಆಗೈತಲ್ರಿ. 1 hour ಆದ್ಮೇಲೆ ಹೋದ್ಮೇಲೆ ಹಿ ಸ್ಟುಡ್ ಇನ್ ದ ಮಿಡಲ್ ಆಫ್ ದಿ ಫೀಲ್ಡ್. ಬಹಳ ಕಷ್ಟ ಅಂತ ಅನಿಸ್ತದ. ತನ್ನ ಎಲ್ಲ ನಾಶವಾದ ಬೆಳೆ ಮಧ್ಯದಲ್ಲಿ ಹೋಗಿ ನಿಂದಿರ್ತಾನ. ಅಂಡ್ ಸೆಡ್ ಟು ಹಿಸ್ ಸನ್ಸ್, ತನ್ನ ಮಕ್ಕಳಿಗೆ ಹೇಳ್ತಾನೆ, ಸಾರಿ ತನ್ನ ಹೆಂಡತಿಗಲ್ಲ, ತನ್ನ ಮಕ್ಕಳಿಗೆ ಹೇಳ್ತಾನೆ, ಏನ್ ಗೊತ್ತಾಗಲ್ಲ ಪಾಪ ಸಣ್ಣ ಹುಡ್ರವ್ರಿ. ಎ ಪ್ಲೇಗ್ ಆಫ್ ಲೋಕಸ್ ವುಡ್ ಹ್ಯಾವ್ ಲೆಫ್ಟ್ ಮೋರ್ ದ್ಯಾನ್ ದಿಸ್. ಎ ಪ್ಲೇಗ್ ಅಂದ್ರೆ ಒಂದು ಗ್ರೂಪ್ ರೀ. ಪ್ಲೇಗ್ ಅಂದ್ರೆ ಗ್ರೂಪ್ ರೀ. ಲೋಕಸ್ ಇಲ್ಲಿ ಗೊತ್ತಾಗ್ತತಿಲ್ಲ, ಇದು ಮಾಡ್ಕೊಳ್ಳಿ ನಿಮ್ಗೆ. ಪ್ಲೇಗ್ ಅಂದ್ರೆ ಎ ಗ್ರೂಪ್ ಆಫ್ ಲೋಕಸ್ ಅಂದ್ರೆ ಇನ್ಸೆಕ್ಟ್ಸ್ ರೀ. ಒಮ್ಮೆ ಹುಳ ಬೀಳ್ತಾವ್ರಿ. ಹುಳ ಈ ಜೋಳ ಚೀಲದಾಗ ನುಷಿ ಅಂತ ಬೀಳ್ತಾವ್ರಿ. ನುಷಿ ಬಿತ್ತು ಸ್ವಲ್ಪ ಹೊತ್ತು ನೀವು ನೋಡಾರ್ದ ಬಿಟ್ಟೆ ಅಂದ್ರೆ ಕಾಳನ್ನೆಲ್ಲ ತಿಂದು ಹಾಕ್ಬಿಡ್ತಾವ್ರಿ. ಕಾಳೆಲ್ಲ ಟೊಳ್ಳು ಹಾಕೊಂಡ್ ಕುಂತ್ಬಿಡ್ತದ. ಅದ್ರೊಳಗ ಏನು ನಮ್ಗ ಕೋರ್ ಉಳಿದ ಇಲ್ಲ ರೀ. ಎಲ್ಲ ಸುಮ್ಮನೆ ಒಂತಟ್ಟು ಕ್ರಸ್ಟ್ ಒಂತಟ್ಟು ಉಳಿಸ್ತಾವ್ರಿ ಅಷ್ಟ. ಲೆಂಚು ಅನ್ಕೋತಾನ, ನಮ್ಮ ಹೊಲಕ್ಕೆ ಏನಾದ್ರು ಹುಳ ಬಿದ್ದು, ಲೋಕಸ್ ಅಂದ್ರೆ ಇನ್ಸೆಕ್ಟ್ಸ್, ಬಿದ್ದು ತಿಂದು ಹೋದ್ರು ಸಹಿತ ಒಂದ್ ಸ್ವಲ್ಪ ಏನಾದ್ರು ಉಳಿಸ್ತಿದ್ದವ್ರಿ. ಆದರೆ ಈ ಹೇಲ್ ಸ್ಟಾರ್ಮ್ ನಮಗೇನು ಉಳಿಸ್ಲಿಲ್ಲಪ್ಪ, ಸರ್ವನಾಶ ಆಯ್ತು ಅಂತ ಹೇಳಿ. ಎ ಪ್ಲೇಗ್ ಆಫ್ ಲೋಕಸ್ ವುಡ್ ಹ್ಯಾವ್ ಲೆಫ್ಟ್ ಮೋರ್ ದ್ಯಾನ್ ದಿಸ್. ಈಗೇನು ಉಳಿಸೈತಲ್ಲ ನಮ್ಗ, ಇನ್ಸೆಕ್ಟ್ಸ್ ಅದು ಬಂದು ಹಾಳು ಮಾಡಿ ಹೋಗಿದ್ರು ಸಹಿತ ಇದಕ್ಕಿಂತ ಹೆಚ್ಚಿಗೆ ಉಳಿಸ್ತಿದ್ದವ್ರಿ. ಇದೇನು ಉಳಿಸಿಲ್ಲ ಮಳೆ. ದ ಹೇಲ್ ಹ್ಯಾಸ್ ಲೆಫ್ಟ್ ನಥಿಂಗ್. ಏನೇನೋ ಉಳಿಸಿಲ್ಲ. ಹೆಂಡತಿಗೆ ಹೇಳ್ತಾರೋ, ದಿಸ್ ಇಯರ್ ವಿಲ್ ಹ್ಯಾವ್ ನೋ ಕಾರ್ನ್. ಮುಗಿತು, ಈ ವರ್ಷ ನಮಗೇನು ಬೆಳೆ ಇಲ್ಲ ಅಂತೇಳಿ. ದಟ್ ನೈಟ್ ವಾಸ್ ಎ ಸಾರಫುಲ್ ಒನ್. ಇದು ಟ್ರಾನ್ಸ್ಫರ್ಡ್ ಎಪಿಥೆಟ್, ಒಂದು ಫಿಗರ್ ಆಫ್ ಸ್ಪೀಚ್. ದ್ಯಾಟ್ ನೈಟ್ ವಾಸ್, ಇದು ಈವ್ನಿಂಗ್ ಅದು ಆದದ್ದು ಮಳೆದು. ಇಲ್ಲೊಂದು ಕ್ಲಿಯರ್ ಆಗ್ತದೆ ನೋಡ್ಬೇಕು. ಇದು ಮಾರ್ನಿಂಗ್, ಆಲ್ ದ ಮಾರ್ನಿಂಗ್ ಅಂತ ಹೇಳಿದ್ರಲ್ಲ, ಮಾರ್ನಿಂಗ್ ಅಂತ ಅನಿಸ್ತೈತೆ ನಮ್ಗೆ. ನಾನು ಅನ್ಕೊಂಡೆ ನಿಮ್ಗೆ ಸಫರ್ ಅಂದ ಬಳಕ ಮಾರ್ನಿಂಗ್ ಇರುದಿಲ್ರಿ ಅಂತ ಹೇಳಿದ್ರು. ಇಲ್ಲಿ ಕ್ಲಿಯರ್ ಆಗ್ತೈತೆ ನೋಡ್ರಿ. ಸರ್ ಹೇಳ್ತಾರಲ್ಲ, ಲೆಸನ್ ರೀಡಿಂಗ್ ಮಾಡಿ ನಾನು, ಬಟ್ ಅವಾಗ ನನಗೆ ಅದು ಕ್ಯಾಚ್ ನೆನಪು ಮಾಡ್ಕೊಳಕ್ ಆಗ್ಲಿಲ್ಲ. ಅದು ಈಗ ನಾನು ರಿಮೈಂಡ್ ಮಾಡ್ಕೋತೀನಿ, ನಿಮಗೆಲ್ಲ ಹೇಳ್ಬಿಡ್ತೀನಿ ನೋಡ್ರಿ. ಹಾಗಾದ್ರೆ ಮಾರ್ನಿಂಗ್ ಎಲ್ಲ ಕುಂತಾನ, ಬಟ್ ಮಳೆ ಬಂದಿದ್ದು ಈವ್ನಿಂಗ್. ಸಾಮಾನ್ಯವಾಗಿ ಮಳೆ ಈವ್ನಿಂಗ್ ಬರ್ತಿರ್ತದ. ಓಕೆ, ಹಾಗಾದ್ರೆ ಈವ್ನಿಂಗ್ ಅಂದ್ರೆ ಏನ್ ಮಾಡ್ತಾನಂದ್ರೆ, ಈವ್ನಿಂಗ್ ಅಂದ್ರೆ ಅರ್ಲಿ ಈವ್ನಿಂಗ್ ಅಂತ ಅನ್ಕೊಳ್ಳೋಣ. ಬೇಕಂತಂದ್ರ ಸ್ವಲ್ಪ 4-5 ಗಂಟೆ ಸುಮಾರು ಅಂತ ಅನ್ಕೊಳ್ಳೋಣ ಈವ್ನಿಂಗ್. ದಟ್ ನೈಟ್ ವಾಸ್ ಎ ಸಾರಫುಲ್ ಒನ್ ಅಂತಾರ. ಆ ರಾತ್ರಿ ದುಃಖದ ರಾತ್ರಿ. ಇಲ್ಲೇ ಟ್ರಾನ್ಸ್ಫರ್ ಎಪಿಥೆಟ್ ಅಂತ ಒಂದು ಫಿಗರ್ ಆಫ್ ಸ್ಪೀಚ್ ಬರ್ತೈತಿ. ಆಕ್ಚುಲಿ
ದುಃಖ ಇರೋದು ಲೆಂಚೋ, ಬಟ್ ಇಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡಿ ಆ ಸಾರಫುಲ್ ಅಂತಕ್ಕಂಥದ್ದು ನೈಟ್ಗೆ ಟ್ರಾನ್ಸ್ಫರ್ ಮಾಡ್ತಾರ. ಎಪಿಥೆಟ್ ಅಂದ್ರ ಅಡ್ಜೆಕ್ಟಿವ್ ರೀ. ಐ ಸ್ಪೆಂಟ್ ಸ್ಲೀಪ್ಲೆಸ್ ನೈಟ್ ಅಂತಾರ. ಐ ಸ್ಪೆಂಟ್ ಸ್ಲೀಪ್ಲೆಸ್ ನೈಟ್ ಅಂತಾರ. ನೈಟ್ ಸ್ಲೀಪ್ಲೆಸ್ ಇರುತ್ತಂತ ಅರ್ಥನ್ರಿ? ಅಲ್ಲ, ಆ ನೈಟ್ನಾಗ ನಾ ಸ್ಲೀಪ್ಲೆಸ್ ಇದ್ದೆ ಅಂತ ಹೇಳಿ. ಆಕ್ಚುಲಿ ಐ ವಾಸ್ ಸ್ಲೀಪ್ಲೆಸ್, ಬಟ್ ಮಾತು ಏನ್ ಕಳಿತೀವ್ರಿ ಅಂದ್ರೆ ಮಾತನಾಗ ಏನ್ ಮಾತಾಡ್ತೀವಿ? ಐ ಸ್ಪೆಂಟ್ ಸ್ಲೀಪ್ಲೆಸ್ ನೈಟ್ ಅಂತೀವ್ರಿ. ಇಂಥದ್ದೊಂದು ಎಕ್ಸ್ಪ್ಲೈನ್ ಮಾಡಕ್ಕೆ ನನಗೆ ಟೈಮ್ ಇಲ್ಲಲ್ಲ ಜಾಸ್ತಿ, ಹಾಗಾಗಿ ಸಂಕ್ಷಿಪ್ತ ಹೇಳ್ತೀನಿ. ಫಿಗರ್ ಆಫ್ ಸ್ಪೀಚ್ ಅಂತ ತಿಳ್ಕೊಂಡು ಒಂದು ಈಗೆಲ್ಲ ಪಾರ್ಟ್ ಆಫ್ ಸ್ಪೀಚ್ ನಡೆದ ಗ್ರಾಮರ್ ನೌನ್ ಮಾಡೀನಿ, ಪ್ರನೌನ್ ಮಾಡೀನಿ. ಇವತ್ತ ನಾನು ಅಡ್ಜೆಕ್ಟಿವ್ ಹಾಕ್ತೇನೆ. ಅಲ್ಲೇ ಗ್ರಾಮರ್ ಕ್ಲಾಸ್ನಾಗ ಹಾಕಿರ್ತೀನಿ, ಅದನ್ನ ಸಂಕ್ಷಿಪ್ತ ಹೇಳ್ತೇನೆ ಅಷ್ಟೇ. ಇದನ್ನ ಬರ್ರಿ ಹೋಗೋಣ. ಒಂದು ಟ್ರಾನ್ಸ್ಫರ್ಡ್ ಎಪಿಥೆಟ್ ಅಂತೂ ಆಗ್ತದೆ ಇದು. ದಟ್ ನೈಟ್ ವಾಸ್ ಅ ಸಾರಫುಲ್ ಒನ್. ಏನ್ ಮಲ್ಕೊಂತೀರಿ, ನಿದ್ದೆ ಹಂಗ ಬರ್ತದ ಹೇಳು. ಆಲ್ ಅವರ್ ವರ್ಕ್ ಫಾರ್ ನಥಿಂಗ್ ರಿಸಲ್ಟೆಡ್ ಇನ್ ನಥಿಂಗ್ ಅಂದಾಗ ಮಾಡಿದ್ದೆಲ್ಲ ಹೊಳ್ಯಾಗ ಹೋಮ ಹಾಕದಂಗ, ಹೋಮ ಮಾಡ್ದಂಗ, ಹುಣಸೆ ತೊಳ್ದಂಗ. ಇಷ್ಟು ಕಷ್ಟಪಟ್ಟು ದುಡಿದದ್ದೆಲ್ಲ ಏನು ಬರ್ಲಿಲ್ಲಲ್ಲ, ಇದರಿಂದ ಬಹಳ ದುಃಖ ಆಯ್ತು. ಹೆಂಡತಿಗಂತಾರೆ ಅವ್ರ ಮಾತೆ ಅದು. ದಿಸ್ ಇಯರ್ ವಿ ವಿಲ್ ಹ್ಯಾವ್ ನೋ ಕಾರ್. ಆಲ್ ಅವರ್ ವರ್ಕ್ ಈಸ್ ಫಾರ್ ನಥಿಂಗ್. There is no one who can help us. We will all go hungry this year. These are the feelings of Lencho. After hailstorm, after hail destroyed his crop. Okay, next. But in the hearts of all who lived in that solitary house in the middle of the valley, there was a single hope. Help from God. ಇಲ್ಲಿ ಮ್ಯಾಲೆ ಏನಂತಾರ? We will have to suffer ಅಂತಾರ. We will go hungry this year. ಈ ವರ್ಷ ನಾವು ಹಸಿವಿಂದ ಸಾಯ್ತೀವಿ, ಹಸಿವಿಂದ ಇರ್ಬೇಕಾಗ್ತೈತಿ ಅಂತ ಲೆಂಚೋ ಅಂದ್ಕೊಂಡ್ರೆ, ಹೋಪ್ಸ್ ಅಗೇನಸ್ಟ್ ಹೋಪ್ಸ್ ಅಂತ ಅಂತೀವಿ ಮಾತು. ಹೋಪ್ ಅಗೇನಸ್ಟ್ ಹೋಪ್ಸ್ ಅಂತೇಳಿ ಹಿಂಗ ಒಂದು ಹೋಪ್ ಮಾಡ್ತಾರ. ಬಟ್ ಇನ್ ದ ಹಾರ್ಟ್ಸ್ ಆಫ್ ಆಲ್, ಆ ಎಲ್ಲ ಜನರ ಹೃದಯದಲ್ಲಿ. ಆಲ್ ಅಂದ್ರೆ ಯಾರು? ಹೂ ಲಿವ್ಡ್ ಇನ್ ದ್ಯಾಟ್ ಸಾಲಿಟರಿ ಹೌಸ್. ಆ ಒಂದು ಸಾಲಿಟರಿ ಅಂದ್ರೆ ಲೋನ್ಲಿ ಹೌಸ್ ನಲ್ಲಿ ವಾಸ ಮಾಡಿದಂತ ಎಲ್ಲರ ಮನಸ್ಸಿನೊಳಗ ಹೃದಯದಲ್ಲಿ ಒಂದು ಆಶೆ ಐತಿ. ಅಂದ್ರೆ ಲೆಂಚನ್ ಫ್ಯಾಮಿಲಿ ಮೆಂಬರ್ಸ್ಗಳಲ್ಲಿ ಅಂತೇಳಿ ಮೀನಿಂಗ್ ರೀ. ಬಟ್ ಇನ್ ದ ಹಾರ್ಟ್ಸ್ ಆಫ್ ದಿ ಆಲ್ ಅಂದ್ರೆ ಆಲ್ ಮೆಂಬರ್ಸ್ ಆಫ್ ಲೆಂಚೋ ಫ್ಯಾಮಿಲಿ ಎಲ್ಲಿ ವಾಸ ಮಾಡ್ತಾರೋ? ಹೂ ಲಿವ್ಡ್ ಇನ್ ದ್ಯಾಟ್ ಸಾಲಿಟರಿ ಹೌಸ್. ಅವರು ಸಾಲಿಟರಿ ಹೌಸ್ನಾಗ ಅದನ. ಆ ಸಾಲಿಟರಿ ಹೌಸ್ ಎಲ್ಲಿದೆ? ಇನ್ ದ ಮಿಡಲ್ ಆಫ್ ದ ವ್ಯಾಲಿ. ಹೌದಾ? ಬಟ್ ಇನ್ ದ ಹಾರ್ಟ್ಸ್ ಆಫ್ ದಿ ಆಲ್, ಇಲ್ಲಿ ಸಬ್ಜೆಕ್ಟ್ ಇದು, ಈ ಸಬ್ಜೆಕ್ಟ್ ಇದೆ, ಇಲ್ಲಿ ತಗೋಬೇಕು ಸಬ್ಜೆಕ್ಟ್ ಆಕ್ಚುಲಿ ಇದು. ಬಟ್ ಇನ್ ದ ಹಾರ್ಟ್ಸ್ ಆಫ್ ದ ಆಲ್, ನೆಕ್ಸ್ಟ್ ಬಿಟ್ಬಿಟ್ರೆ in the hearts of the all there was a single hope. ಅವ್ರ ಮನಸ್ಸಿನಾಗ ಒಂದು ಆಶೆ ಇತ್ತು. ಇಲ್ಲೇ ಕಾಲ್ ಅನ್ನು ಕೊಡ್ತಾರ. ಅಂದ್ರೆ ಆ ಆಶೆ ಯಾವುದು ಅನ್ನೋದನ್ನ ಸರ್ ಹೇಳ್ಬಿಡ್ತಾರ. ಹೆಲ್ಪ್ ಫ್ರಮ್ ಗಾಡ್. ಯಾರು ಹೆಲ್ಪ್ ಮಾಡೋದಿಲ್ಲ ಅಂತ ಹೇಳ್ಕೊಂತ ಅಂತಾರ, ಲೆಂಚೋ ಅನ್ಕೊಂತಾರ. ನೋ ಒನ್ ಅಂತಾರ ನೋಡ್ರಿ. ದರ್ ಇಸ್ ನೋ ಒನ್ ಹೂ ಕ್ಯಾನ್ ಹೆಲ್ಪ್ ಅಸ್. ಯಾರು ಬರ್ತಾರೆ ಇಲ್ಲಿ? ಮಗ್ಳು ಯಾರು ಇಲ್ಲ ನಮ್ಗೆ ಹೆಲ್ಪ್ ಮಾಡೋರು, ಒಂದು ಮಣಿನೂ ಇಲ್ಲ. ಮತ್ತವ್ರಿಗೆ ಯಾರು ಬರ್ತಾರೆ ಸಹಾಯ ಮಾಡಕ್ಕ? ಎಲ್ಲರೂ ತಂದಿನೂ ಹಾಗಾದನ ಲೆಂಚೋ, ಅವ್ರ ಹೆಂಡತಿನೂ ಹಾಗಾದರ, ಅವ್ರ ಮಕ್ಕಳನ್ನು ಹಾಗಾದ. ಯಾಸ್ ದ ಲೀಡರ್ ಸೋ ಆರ್ ದಿ ಫಾಲೋವರ್ಸ್ ಅಂತೇಳಿ ಫ್ಯಾಮಿಲಿ ಹಿಂಗದ ನೋಡ್ರಿ. ತಂದೆ ತನ್ನ ಇಚ್ಛೆಯಂತೆ ತನ್ನ ಮಕ್ಕಳನ್ನು ಇದಾರ ಬೆಳೆಸ್ಯಾನ. ಅಷ್ಟು ನಂಬಿಕೆ ಎಲ್ಲರಲ್ಲಿನೂ ಕೂಡ. ಏನ್ ನಂಬಿಕೆ ಅಂದ್ರೆ ಯಾರಂತೂ ನಮ್ಗೆ ಸಹಾಯ ಮಾಡೋದಿಲ್ಲ, ಯಾಕಂದ್ರೆ ವಿ ಹ್ಯಾವ್ ನೋ ನೇಬರರ್ಸ್. ಅದಕ್ಕೆ ನಮಗೆ ಡೆಫಿನೆಟ್ಲಿ ಒಂದು ಹೆಲ್ಪ್ ಅಂತೂ ಸಿಗ್ತತಿ ಅಂತ ಹೇಳಿ. ಯಾರು ಹೆಲ್ಪ್ ಮಾಡ್ತಾರ ಅಂತಂದ್ರೆ ಹೆಲ್ಪ್ ಫ್ರಮ್ ಗಾಡ್. ನಮಗೆ ಡೆಫಿನೆಟ್ಲಿ ಗಾಡ್ ಹೆಲ್ಪ್ ಮಾಡ್ತಾನ ಅನ್ನುವಂತ ಒಂದು ಬಲವಾದ ನಂಬಿಕೆ. ಲೆಂಚೋ ಅಂಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್. ಹೆಂಡತಿಗೆ ಹೇಳ್ತಾನ ಲೆಂಚೋ ಅಂತ ಮಾತಿದ್ದು ನನಗೆ ಅನಿಸಿದ ಮಟ್ಟಿಗೆ. ಅಂದ್ರೆ
Don't be so upset, even though this seems like a total loss. Remember, no one dies of hunger. ಸಮಾಧಾನ ಮಾಡ್ತದ. ಲೆಂಚೋ ಹೇಳ್ತಾನೆ ತನ್ನ ಹೆಂಡತಿಗೆ, ಡೋಂಟ್ ಬಿ ಸೋ ಅಪ್ಸೆಟ್ ವರಿಡ್, ಭಾಳ ಚಿಂತೆ ಮಾಡಬೇಡ. ಈವನ್ ದೋ ದಿಸ್ ಸೀಮ್ಸ್ ಲೈಕ್ ಟೋಟಲ್ ಲಾಸ್, ಹೆಂಗ್ ಕಾಣಿಸ್ತದ ನಮಗೆ? ಟೋಟಲ್ ಲಾಸ್ ಆಗುತ್ತೆ. ಆದಾಗ್ಯೂ ಅಪ್ಸೆಟ್ ಆಗಿರ್ಬೇಡ. ಇದನ್ನ ಮೊದಲು ತಗೋಬೇಕಂದ್ರೆ, ಇವನ್ ದೋ ದಿಸ್ ಸೀಮ್ಸ್ ಲೈಕ್ ಎ ಟೋಟಲ್ ಲಾಸ್, ಡೋಂಟ್ ಬಿ ಸೋ ಅಪ್ಸೆಟ್. ಇದನ್ನ ನೋಡಿದ್ರೆ ಬಹಳ ದುಃಖ ಅಂತ ಅನಿಸ್ತೈತಿಲ್ಲ, ಆದಾಗ್ಯೂ ಅಪ್ಸೆಟ್ ಆಗಬೇಡ. ಬೇಡ. ರಿಮೆಂಬರ್, ಒಂದ್ ಮಾತು ನೆನಪಿಸ್ಕೊನೇನು, ನೋ ಒನ್ ಡೈಸ್ ಆಫ್ ಹಂಗರ್, ಅದಲ್ಲ, ಇನ್ ದ ಕಿಂಗ್ಡಮ್ ಆಫ್ ಗಾಡ್ ಅಂತೇಳಿ, ಅಥವಾ ಅಮಂಗ್ ಹ್ಯೂಮನ್ ಬೀಯಿಂಗ್ಸ್. ಇದು ಒಂದು ನಂಬಿಕೆ, ಬಲವಾದ ನಂಬಿಕೆ. ಅದು ಹೇಳಿದಲ್ಲ, ಫೇತ್ ಕ್ಯಾನ್ ಮೂವ್ ಮೌಂಟೇನ್ಸ್ ಅಂತ ಸ್ಟಾರ್ಟಿಂಗ್ ಬರ್ತದೆ ಲೆಸನ್. ದೊಡ್ಡ ಫೇತ್ ಇದು, ನಂಬಿಕೆ ಇತ್ತಂದ್ರೆ. ಅದು ಕೋಳೂರು ಕೊಡಗು ಸಣ್ಣ ಕಥೆ ಹೇಳಿದ್ನಲ್ಲ, ಎಂತಂದ್ರೆ ದೇವರ ದರ್ಶನ ಪಡೆದ ಹುಡುಗಿ, ಅವ್ರ ಅಪ್ಪ ಅವ್ರವ್ಗ ಆಗಲಾರ್ದಂಥದ್ದು ಸಣ್ಣದಂತ ಕೂಸು. ಇನೋಸೆನ್ಸ್ ಬೇಕು ಅದಕ್ಕೆ ಬಹಳ ಮುಖ್ಯವಾಗಿ. ಕಣಿಂಗಿತ್ತು ಕೆಲಸ ಆಗಲ್ರಿ. ಅವರವರಿಗೆ ದೇವ್ರು ಕಾಣೋದಿಲ್ಲ ರೀ. ಯಾಕಂದ್ರೆ ಯಾಸ್ ವಿ ಗ್ರೋ ಅವರ ಇನೋಸೆನ್ಸ್ ಡಿಸಪೇರ್ಸ್ ಗ್ರಾಜುವಲಿ. ಗೊತ್ತದ ನಿಮಗೆಲ್ಲರಿಗೂ, ಸಣ್ಣವರಿದ್ದಾಗ ಇನೋಸೆಂಟ್ ಇರ್ತೇವ್ರಿ. ಲೆಂಚೋ ಗ್ರೋ ಆಗ್ಯಾನ, ಬಟ್ ಇನೋಸೆನ್ಸ್ ಡಿಸಪೇರ್ ಆಗಿಲ್ಲ, ಜೊತೆಗೆ ಇನೋಸೆನ್ಸ್ ಗ್ರೋತ್ ಆಗಿದೆ. ಇದು ವೆರಿ ರೇರ್ ಕೇಸ್ ಇದು. ಲೆಂಚೋನ್ ಅಂತವ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ರಿಮೆಂಬರ್, ನೋ ಒನ್ ಡೈಸ್ ಆಫ್ ಹಂಗರ್. ಬಲವಾದ ನಂಬಿಕೆ ಒಂದ್ರಿ, ಬಲವಾದ ನಂಬಿಕೆ. ದೇವರು ಗಾಡ್ ಇನ್ ಮೂವ್ಸ್ ಇನ್ ಮಿಸ್ಟೀರಿಯಸ್ ವೇ. ದೇವ್ರು ನಮ್ಗೆ ಹೆಲ್ಪ್ ಮಾಡ್ಬೇಕಂದ್ರೆ ಬೇಕಾದಷ್ಟು ಹಾದಿಗಳದಾವ್ರಿ. ಹಿಂಗೆ ಹೆಲ್ಪ್ ಮಾಡ್ತಾನ ಅಂತ ಹೇಳಕ್ ಆಗೋದಿಲ್ಲ. ಈಗ ಹೆಲ್ಪ್ ಮಾಡ್ತಾನ ನೋಡಿ ಈ ಕಥೆಯೊಳಗ್ರಿ. ಪೋಸ್ಟ್ ಮಾಸ್ಟರ್ ಮುಖಾಂತರ ಲೆಂಚೋನ್ಗೆ ಹೆಲ್ಪ್ ಆಗ್ತೈತಿ. ನಂಬಿಕೆ ಇರ್ಬೇಕು ಮೊದಲ. ನಂಬಿಕೆ ಅಟ್ಟವ್ರಿಲ್ಲ ಅಂತಾರಲ್ಲ ಯಾವುದೋ ಒಂದು ಪದ್ಯದೊಳಗಡೆ, ಹಂಗ ಲೆಂಚೋ ಅಂತ ಕ್ಯಾಟಗರಿ. ರಿಮೆಂಬರ್, ನೋ ಒನ್ ಡೈಸ್ ಆಫ್ ಹಂಗರ್. ಜನ ಹೇಳ್ತಾರ, ಗೊತ್ತಿಲ್ಲ ತಿಳಿದವರು, ದೇಸೆ ನೋ ಒನ್ ಡೈಸ್ ಆಫ್ ಹಂಗರ್. ಯಾರು ಇವತ್ತು ಕಾಯಿಲೆ ಬಂದು ಸಾಯ್ಬೋದ್ರಿ, ಮತ್ತೇನೋ ಆಕ್ಸಿಡೆಂಟ್ ಆಗಿ ಸಾಯ್ಬೋದ್ರಿ. ಹಸಿವಿಂದ ಯಾರು ಸಾಯ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ದೇವರದ್ದು ಶಕ್ತಿ ಹಂಗೈತಿ ಅಂತ ಹೇಳ, ಹೌದಲ್ಲ? ದಟ್ಸ್ ವಾಟ್ ದೇಸೆ ಅಂದ್ರೆ ಪೀಪಲ್ ಸೇ ಅಂತೇಳಿ ತಿಳಿದವರೆಲ್ಲ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರೆ ಇನ್ನೊಂದ್ಸಲ ಹೇಳ್ತಾರ ನೋಡ್ರಿ, ನೋ ಒನ್ ಡೈಸ್ ಆಫ್ ಹಂಗರ್. ಇಲ್ಲಿ ಹೇಳೋದು ಲೆಂಚೋ ಹೇಳ್ತಾನ, ಇದು ನಾ ಹೇಳಿಲ್ಲ. ದಟ್ಸ್ ವಾಟ್ ದೇಸೆ, ನೋ ಒನ್ ಡೈಸ್ ಆಫ್ ಹಂಗರ್. ಜನ ಹೇಳ್ತಾರ, ತಿಳಿದವ್ರು ಹೇಳ್ತಾರ. ಹಂಗಾಗಿ ನಾವು ಸಾಯೋದಿಲ್ಲ, ದೇವ್ರು ನಮ್ಗೆ ಹೆಲ್ಪ್ ಮಾಡ್ತಾನ ಅಂತೇಳಿ. ಆಲ್ ಥ್ರೂ ದ ನೈಟ್ ಮಲ್ಕೊಂಡ್ಬಿಟ್ಟ, ನಿದ್ದೆ ಹತ್ತಲಿಲ್ಲ. ಸಾರಫುಲ್ ನೈಟ್. ಇಡೀ ರಾತ್ರಿ ಏನಾಯ್ತು? ಲೆಂಚೋ ಥಾಟ್ ಆಫ್ ಓನ್ಲಿ ಆಫ್ ಹೀಸ್ ಒನ್ ಹೋಪ್. ಇಡೀ ರಾತ್ರಿ ಕಣ್ ತಳ್ಕೊಂಡೆ, ಒಂದು ಹೆಲ್ಪ್ ಅನ್ನ ನಿರೀಕ್ಷೆ ಮಾಡಿಕೊಂಡು ಮಲ್ಕೊಂಡ. ಆಲ್ ಥ್ರೂ ನೈಟ್ ಲೆಂಚೋ ಓನ್ಲಿ ಥಾಟ್ ಆಫ್ ಹೀಸ್ ಒನ್ ಹೋಪ್. ಯಾವ ಹೋಪ್? ಹೆಲ್ಪ್ ಫ್ರಮ್ ಗಾಡ್. ಇಲ್ಲಿ ಕೊಟ್ಟ ನೋಡಿ ಎಕ್ಸ್ಪ್ಲೇನ್. ಆ ಹೋಪ್ ಯಾವ್ದ್ರಿ? ದ ಹೆಲ್ಪ್ ಆಫ್ ಗಾಡ್. ಹೌದಲ್ಲೋ? ಇಲ್ಲಿ ಹೆಲ್ಪ್ ಆಫ್ ಗಾಡ್ ಅಂದ್ರೆ ಜನ ಏನ್ ತಿಳ್ಕೊಂಡಾರ, ಲೆಂಚೋ ಏನ್ ತಿಳ್ಕೊಂಡ್ರೆ, ಹೂಸ್ ಐಸ್, ಆ ಗಾಡ್ಸ್ ಐಸ್, ಯಾಸ್ ಹಿ ಹ್ಯಾಡ್ ಬೀನ್ ಇನ್ಸ್ಟ್ರಕ್ಟೆಡ್. ಹಿ ಅಂದ್ರೆ ಇಲ್ಲಿ ಲೆಂಚೋ ಅಂದ್ರೆ ಇನ್ಸ್ಟ್ರಕ್ಟ್ ಅಂದ್ರೆ ಟೀಚ್. ಲೆಂಚೋ ಟೀಚ್ ಆಗಲ್ಪಟ್ಟನ ಅಂದ್ರೆ ಯಾರೋ ಲೆಂಚೋಗೆ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರೆ, ಗಾಡ್ಸ್ ಐಸ್ ಅದಾವಲ್ಲ, ಸಿ ಎವ್ರಿಥಿಂಗ್ ಅಂತೇಳಿ. ದೇವ್ರ ಕಣ್ಣುಗಳು ಎಲ್ಲದನ್ನು ನೋಡ್ತಿರ್ತೈತಪ್ಪ. ಅವ್ರ ಹಿರಿಯರು ಯಾರೋ ಹೇಳ್ಯಾರಪ್ಪ ಇವ್ರಿಗೆ, ಲೆಂಚೋಗ ಏನಂತ ಲೆಂಚೋ, ದಟ್ ಹೆಲ್ಪ್ ಫ್ರಮ್ ಗಾಡ್. ಹೂ ಗಾಡ್ ಹೆಲ್ಪ್ ಆಫ್ ಗಾಡ್ ಅಂದ್ರೆ ಹೂಸ್ ಐಸ್. ಅವ ತಿಳ್ಕೊಂಡದ್ದಲ್ಲ, ಅವ ಯಾರೋ ಹೇಳ್ಯಾರ, ಅವನು ತಿಳ್ಕೊಂಡದ್ದಲ್ಲ. ಕಣ್ಣಿಲ್ ನೋಡಿಲ್ಲ, ಬಟ್ ಕಿವಿಯಿಂದ ಕೇಳ್ಯಾರ. ಯಾರೋ ಹೇಳ್ತಾರೆ ಹಿರಿಯರು ಏನಂತ, ಆಸ್ ಹಿ ಹ್ಯಾಡ್ ಬೀನ್ ಇನ್ಸ್ಟ್ರಕ್ಟೆಡ್, ಲೆಂಚೋ ಹ್ಯಾಡ್ ಬೀನ್ ಟೋಲ್ಡ್, ಲೆಂಚೋ ಹ್ಯಾಡ್ ಬೀನ್ ಟಾಟ್ ದಟ್ ಗಾಡ್ಸ್ ಐಸ್ ಸಿ ಎವ್ರಿಥಿಂಗ್, ಈವನ್ ವಾಟ್ ಈಸ್ ಡೀಪ್ ಇನ್ ಒನ್ಸ್ ಕಾನ್ಸೆನ್ಸ್. ಬರೇ ನಮ್ಮ ಮನುಷ್ಯರ ಕಣ್ಣಿಗೆ ಏನ್ ಕಾಣಿಸ್ತೈತೆ ಅಂದ್ರೆ ಹೊರಗಲ್ಲಿ ಕಾಣಿಸ್ತೈತೆ. ನೀ ದಪ್ಪದಿ ಅಂತ ಹೇಳ್ಬೋದು, ನೀ ಎತ್ತರದಿ ಅಂತ ಹೇಳ್ಬೋದು,
ನೀ ಹೊಸ ಬಟ್ಟೆ ಹಾಕೊಂಡೆ ಅಂತ ಹೇಳ್ಬೋದು, ನೀ ಹಳೆ ಬಟ್ಟೆ ಹಾಕೊಂಡೆ ಅಂತ ಹೇಳ್ಬೋದು, ನೀನು ಕಣ್ಣಿಗೆ ನೀನು, ಬಟ್ ನಿನ್ನ ಮನಸ್ಸಿನಾಗ ಏನೈತಲ್ಲ ಅದು ಇನ್ವಿಸಿಬಲ್ ಮನುಷ್ಯರಿಗೆ, ಆದರೆ ದೇವರಿಗೆ ಅದು ಸಹಿತ ವಿಸಿಬಲ್. ದೇವರ ಕಣ್ಣುಗಳು ಅಂತಾವು, ಹೌದಾ? ಅದಕ್ಕೆ as he had been instructed, the God's eyes see everything, even what is deep in one's conscience. ಕಾನ್ಸೈನ್ಸ್ ಅಂದ್ರೆ ಮನಸ್ಸು, ಪ್ರಜ್ಞೆ ಅಂತೀವಲ್ಲ, ಪ್ರಜ್ಞೆ ಒಳಗಡೆ ಏನೈತೆ ಅಂತ ಮನುಷ್ಯರಿಗೆ ಗೊತ್ತಾಗಲ್ಲ. ನಮ್ಮ ಪ್ರಜ್ಞೆ ಒಳಗೆ ಏನೈತೆ ಅಂತ ನಮ್ಗೆ ಗೊತ್ತಾಗ್ತೈತೆ, ಬಟ್ ನಿನ್ನ ಪ್ರಜ್ಞೆ ಒಳಗೆ ಏನೈತೆ ನಿನಗೆ ಗೊತ್ತಾಗಲ್ಲ. ಬಟ್ ದೇವರಿಗೆ ಎಲ್ಲರ ಪ್ರಜ್ಞೆ ಒಳಗೆ ಏನೈತೆ ಅನ್ನೋದು ಗೊತ್ತಾಗ್ತೈತೆ ಅಂತ ಕಣ್ಣುಗಳು ದೇವರ ಕಣ್ಣುಗಳು. ಲಂಚೋ ಹಂಗೆ ಕಲ್ಕೊಂಡ್ರಿ, ಯಾರು ಹೇಳ್ಯಾರ, ಇಂಥದನ್ನು ಕಲಿಸ್ಬೇಕು ನಾವು, ಇಂಥದ್ದನ್ನು ಕಲಿಸ್ಬೇಕ್ರಿ, ಇಂಥದನ್ನು ಕಲಿಬೇಕು. ದೇವರ ಕಣ್ಣುಗಳು ಹೌದಲ್ಲ ಎಲ್ಲ ಕಡೆ ಇರ್ತಾವು ಅಂತ. ಲೆಂಚೋ ವಾಸ್ ಎನ್ ಆಕ್ಸ್ ಆಫ್ ಅವನ್ ನೇಚರ್. ಲೆಂಚೋ ಎಂತ ಮನುಷ್ಯ ಅಂದ್ರೆ ಕಾಯಕವೇ ಕೈಲಾಸ ಒಂದು ಲೆಂಚೋದು. ಲೆಂಚೋ ಎಂತ ಮನುಷ್ಯ ಅದರ ಅಂದ್ರೆ, ಲೆಂಚೋ ವಾಸ್ ಎನ್ ಆಕ್ಸ್ ಆಫ್ ಎ ಮ್ಯಾನ್, ಅಂದ್ರೆ ಈ ವಾಸ್ ಎ ಮ್ಯಾನ್ ಬಟ್ ವರ್ಕ್ ಲೈಕ್ ಎನ್ ಆಕ್ಸ್, ವರ್ಕ್ ಲೈಕ್ ಎನ್ ಆನಿಮಲ್ ಅಂತೇಳಿ. ದನ ದುಡ್ದಂಗೆ ದುಡಿತಾನ ಮನುಷ್ಯ ಅಂತ. ಮನುಷ್ಯ ಅಲ್ಲವ ದುಡಿಯಾಕತ್ತಿದ್ರೆ ದನ. ಅಂತ ಹಾರ್ಡ್ ವರ್ಕ್ ದಣಿವೇ ಇಲ್ಲ ಪುಣ್ಯಾತ್ಮನಿಗೆ. ಇಂಡಿಫಟಿಗಬಲ್ ಅಂತ. ಲೆಂಚೋ ವಾಸ್ ಅಂಡ್ ನಾಕ್ಸ್ ಆಫ್ ಎ ಮ್ಯಾನ್, ಮೀನಿಂಗ್ ಬೈ ಚಂದ ಅದಲ್ಲ, ಬ್ಯೂಟಿಫುಲ್ ಕಾಂಬಿನೇಷನ್ ಆಫ್ ವರ್ಡ್ಸ್ ಇದು. ಹಿ ವಾಸ್ ಎ ಮ್ಯಾನ್ ಬಟ್ ಹಿ ವಾಸ್ ಎ ನಾಕ್ಸ್ ವೈಲ್ ವರ್ಕಿಂಗ್. ವರ್ಕಿಂಗ್ ಲೈಕ್ ಆನ್ ಅನಿಮಲ್ ಇನ್ ದ ಫೀಲ್ಡ್ಸ್. ದುಡ್ದದ್ದು ದನ ದುಡ್ದಂಗೆ ದುಡಿತಾನ, ಕಾಯಕವೇ ಕೈಲಾಸ. ಬಟ್ ಸ್ಟಿಲ್ ಹಿ ನೋ ಹೌ ಟು ರೈಟ್. ಮತ್ತ ಹಂಗಂದ ಬಳಕ ಅವಾಗೇನು ಬರ್ಯಾಕ ಓದಾಕ್ ಬರುದಿಲ್ಲ ಅಂತ ತಿಳ್ಕೊಬೇಡ. ದನ ದುಡ್ದಂಗೆ ದುಡಿತಾನ, ಜೀವನ ಎಲ್ಲ ಹೊಲ್ದಾಗ ಸಣ್ಣ ಮಾಡ್ಯಾನ, ಅಂದ್ರೂ ಹಿ ನೋ ಹೌ ಟು ರೈಟ್. ಬರವಣಿಗೆ ಗೊತ್ತಿತ್ತು ಅವ್ರಿಗೆ, ಬರ್ಯಾಕ ಬರ್ತಿತ್ತು, ಏನೋ ಸ್ವಲ್ಪ ಬರ್ಯಾಕ ಬರ್ತಿತ್ತು ಲೆಂಚೋ ಅವ್ರಿಗೆ. ಹಿ ವಾಸ್ ನಾಟ್ an illiterate, he was a literate. ಅಂತ ಲೆಂಚೋ ಇಡೀ ರಾತ್ರಿನ ದೇವರಲ್ಲಿ ಒಂದೇನೋ ಆಸೆ ಇಟ್ಕೊಂಡು ನೋಡ್ಕೊಂತ ಇಡೀ ರಾತ್ರಿ ಕಳೆದ. ಒಂದ್ ದಿವಸ 2 ದಿವಸ ಕಳಿತಾನ. ಒಂದ್ ದಿವಸ 2 ದಿವಸ ಆದ್ಮೇಲೆ ಒಂದ್ ಸಂಡೇ ಬರ್ತೈತಿ. ದ ಫಾಲೋವಿಂಗ್ ಸಂಡೇ ಅಟ್ ಡೇ ಬ್ರೇಕ್, ನಸಕ್ ನಾಕಣರೆ, ಡೇ ಬ್ರೇಕ್ ಅಂದ್ರೆ ಸನ್ ರೈಸ್, he began to write a letter. ಒಂದ್ ನಸಕ್ನಾಗ ಎದ್ದು ಕುಂತ ಸಂಡೇ ಹೊತ್ತು ಹರಿದ್ರಾಗನ ಒಂದು ಲೆಟರ್ ಬರ್ಯಾಕ ಕುಂತ ಬಿಟ್ಟಪ್ಪ. He began to write a letter to God, which he himself would carry to town and place in the mail. Which ಆ ಲೆಟರ್ ಬರೀತಾನ, ತಗೊಂಡ್ ಹೋಗೋವಿದ್ದ. he would carry ಅಂತ ಐತ್ ನೋಡ್ರಿ, ಇಲ್ಲಿ ತಾನೇ ತಗೊಂಡ್ ಹೋಗ್ಬೇಕು. ಹಳ್ಳಿಯಾಗಿರ್ತಾನ, ಗುಡ್ದ ಮ್ಯಾಗಿರ್ದ ವ್ಯಾಲ್ಯೂ ಇರ್ತಾನಲ್ಲ, ಲೋನ್ಲಿ ಹೌಸ್ ನೋಡ್ರಿ, ಅಲ್ಲಿಂದ ಬಂದು ಸಿಟಿ ಬಂದು ಪೋಸ್ಟಿಗೆ ಹಾಕಿ ಹೋಗ್ಬೇಕು. ಅದನ್ನ ಅಲ್ಲೆಲ್ಲ ಒಬ್ಬನ ಮನೆಗೆಲ್ಲ ಪೋಸ್ಟ್ ಬಾಕ್ಸ್ ಹೆಂಗ್ ಕಟ್ಟಕ್ ಆಗ್ತದೆ ಪೋಸ್ಟ್ನವರು. ಟು ರೈಟ್ ಅ ಲೆಟರ್ ವಿಚ್ ಹಿ ಹಿಮ್ಸೆಲ್ಫ್ ವುಡ್ ಕ್ಯಾರಿ, ತಗೊಂಡ್ ಹೋಗೋವಿದ್ದ. ಬರಿತಾನ, ಬರ್ಯಾಕ ಕುಂದಿರ್ತಾನ, ತಗೊಂಡ್ ಹೋಗೋವಿದ್ದ. ವುಡ್ ಕ್ಯಾರಿ ಟು ಟೌನ್ ಅಂಡ್ ಪ್ಲೇಸ್ ಅಂದ್ರೆ ಪುಟ್, ಇನ್ ದ ಮೇಲ್ ಅಂದ್ರೆ ಮೇಲ್ ಬಾಕ್ಸ್. ಲೆಟರ್ ಬರ್ಯಾಕ ಕುಂದಿರ್ತಾನ, ಲೆಟರ್ ಬರಿತಾನ, ಯಾಕಂದ್ರೆ ತಗೊಂಡ್ ಹೋಗೋವಿದ್ದ, ಅದಲ್ಲ. ಎಸ್, ಬರೆದ ಲೆಟರ್ ಬೀಗರಿಗೋ, ಬಿಜ್ಜಿಗೋ, ಬ್ರದರ್ಸ್ಗೋ, ಸನ್ಸ್ಗೋ ಬರಿತಾನಂದ್ರೆ ಇಟ್ ವಾಸ್ ನಥಿಂಗ್ ಲೆಸ್ ದೆನ್ ಎ ಲೆಟರ್ ಟು ಗಾಡ್. ಇಟ್ ವಾಸ್ ನಥಿಂಗ್, ಬೇರೆ ಏನು ಅಲ್ಲ, ಜಸ್ಟ್ ಇಟ್ ವಾಸ್ ಎ ಲೆಟರ್ ಟು ಗಾಡ್. ಇಟ್ ವಾಸ್ ನಥಿಂಗ್ ಲೆಸ್ ದೆನ್ ಎ, ಬೇಕಂದ್ರೆ ಇದನ್ನ ಏನ್ ಮಾಡ್ಕೊಂಡ್ಬಿಟ್ರು, ನಥಿಂಗ್ ಲೆಸ್ ದ್ಯಾನ್, ಇದು ಬ್ರಾಕೆಟ್ನಾಗ ಇಟ್ಕೊಂಡ್ಬಿಡೋ ನೀನು, ಬೇರೆ ಏನೂ ಅಲ್ಲ ಅಂದಂಗ, ನಾಟ್ ಮೋರ್ ದ್ಯಾನ್ ಅಂತಂದ್ರೆ, ನಾಟ್ ಮೋರ್ ಅಂತಂದಂಗ್ರಿ, ಅದು ನಾಟ್ ವರ್ಸ್ ಅಂತಂದಂಗ, ಕೆಟ್ಟದ್ದೇನಿಲ್ಲ ರೀ, ಜಸ್ಟ್ ಒಂದು ಲೆಟರ್ ಬರೀತಾರ ಅಷ್ಟೇ, ನಾಟ್ ವರ್ಸ್ ಅಂದಂಗ. ನೋಡಿ ನಾನು ಇದ್ರ ಮೀನಿಂಗ್ ಡಿಕ್ಷನರಿ ಒಳಗ್ರಿ, ನಾಟ್ ವರ್ಸ್, ಇದಕ್ಕಿಂತ ಕೆಟ್ಟದ್ದೇನಲ್ಲ, ಮತ್ತೇನು ಮಾಡಲ್ಲ, ಒಂದು ಲೆಟರ್ ಬರೀತಾನ ಸಿಂಪ್ಲಿ, ಅದಲ್ಲ. ಎಸ್, ಈಗ ನನಗ ನಾವು ಕೇಳ್ತಿರ್ತಾರ ಹುಡುಗರು ಕೇಳ್ತಾರ, ದಿನ ₹1 ತಗೊಂಡು ಹೋಗೋದು, ಹೆಚ್ಚಿಗೆ ಕೇಳೋದಿಲ್ಲ ರೀ. ಏನಪ್ಪ ಅಂದ್ರೆ ಇಟ್ ವಾಸ್ ನಥಿಂಗ್ ₹1, ಇಟ್ ವಾಸ್ ನಥಿಂಗ್ ಲೆಸ್ ದ್ಯಾನ್ ₹1, ಇಟ್ ವಾಸ್ ನಥಿಂಗ್ ಲೆಸ್ ದ್ಯಾನ್ ₹1. ಅಪ್ಪ ನನಗ ಅಪ್ಪ ರೊಕ್ಕ ₹1,
ತಗೊಳಪ್ಪ ಏನಾಗ್ತೇನೆ ₹1 ಅಷ್ಟೇ. ನಮ್ಮ ಕಾಲದಲ್ಲಿ ಅಷ್ಟು ಕೊಡ್ತಿದ್ರು, ಈಗೆಲ್ಲ 10 ರೂಪಾಯಿ ಕೊಡ್ತಾರಂತ. ಹೌದಲ್ಲ? ಇಟ್ ವಾಸ್ ನಥಿಂಗ್ ಲೆಸ್ ದನ್ ₹1, ಬರೀ ₹1. ಅದಕ್ಕಿಂತ ಕೆಟ್ಟದ್ದೇನು ಹೆಚ್ಚಿಗೇನಿಲ್ಲ. 10 ರೂಪಾಯಿ 100 ರೂಪಾಯಿ ಕೊಡು, ಇಲ್ಲ 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 ಇಲ್ಲ, ನಥಿಂಗ್ ವರ್ಸ್ ಅಂತಂದ್ರೆ ಅದು, ಅದಕ್ಕಿಂತ ಕೆಟ್ಟದ್ದೇನಿಲ್ಲ, ಇಷ್ಟೇ. ಹಂಗತೆ ಮೀನಿಂಗ್ ಅದು. ಇಟ್ ವಾಸ್ ನಥಿಂಗ್ ಲೆಸ್ ದ್ಯಾನ್ ಎ ಲೆಟರ್ ಟು ಗಾಡ್. ಇದ್ರ ಒಳಗಿಂದ ಹೇಳಿದೆ, ನಿನಗೆ ಅಷ್ಟು ಇದಾಗ್ಲಿಕ್ಕಂದ್ರೆ ಇದು ಬಿಟ್ಟು ಬಿಡ್ರಿ, ಇದು ಇಲ್ಲಿಂದ ಇಲ್ಲಿ ತನಕ ಬ್ರಾಕೆಟ್ ಹಾಕೊಂಡ್ಬಿಟ್ರಿ. ಇಟ್ ವಾಸ್ ಅಂದ್ರೆ ಬರೆದಂತ ಲೆಟರ್, ಇಟ್ ವಾಸ್ ಅ ಲೆಟರ್ ಟು, ಇಟ್ ವಾಸ್ ಏನ್ ಬರ್ದ, ಏನ್ ಬಾಕ್ಸ್ ನಾಗ ಹಾಕಿದ ಅಂದ್ರೆ ಇಟ್ ವಾಸ್ ಎ ಲೆಟರ್ ಟು ಗಾಡ್. ದೇವರಿಗೆ ಪತ್ರ ಬರೆದ್ಬಿಟ್ಟಪ್ಪ. ದೇವರಿಗೆ ಪತ್ರ ಬರೆದಂದ್ರೆ ವಿಚಿತ್ರ ಅಲ್ರಿ ಅದ್ರ, ಅದಲ್ಲ? ಅದು ಹಿಂಗತೆ ಆಗ್ತದ. ಮತ್ತೆ ಈ ಇಷ್ಟೊತ್ತಿಗೆ ನಾನು ಈಗ ಸ್ಟಾಪ್ ಮಾಡ್ಬೇಕಾಗ್ತದ. ಇನ್ನು ರಿಮೈನಿಂಗ್ ಪಾರ್ಟ್ ಆಫ್ ದ ಲೆಸನ್ ಏನ್ ಮಾಡ್ತೇನಲ್ಲ ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ. ನೋಡ್ತಾರ್ರಿ, ವೇಟ್ ಮಾಡ್ರಿ, ವಾಚ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾನು ಹಾಕ್ತಕ್ಕಂಥ ವಿಡಿಯೋಸ್ ಬರ್ತವೆ. ಗ್ರಾಮರ್ ವಿಡಿಯೋಸ್ಗಳನ್ನ ಹಾಕ್ತೇನೆ. ಲೆಸನ್ 10th ಎಲ್ಲ ಹಾಕ್ತೇನೆ. 3 10th RMSA ಬಂತು, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್. ಲೆಸನ್ಸು ಪೋಯಮ್ಸ್ಗಳನ್ನ ಹಾಕ್ತೇನೆ, ಜೊತೆಗೆ ಗ್ರಾಮರ್ ಹಾಕ್ತೇನೆ. ಎಕ್ಸಾಮ್ಗೆ ಬರ್ತಕ್ಕಂಥ ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂಥ ಗ್ರಾಮರ್ ಕೂಡ ಹಾಕ್ತಿರ್ತೀನಿ. ಸಾಕಷ್ಟೆಲ್ಲ ಟೆನ್ಸಸ್ ಎಲ್ಲ ಹಾಕ್ತೇನೆ, ಭಾಳ ವಿಡಿಯೋಗಳನ್ನ ಹಾಕ್ತೀನಿ. ತಾವೆಲ್ಲ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ವೇಟ್ ಮಾಡ್ರಿ. ಬ್ಯೂಟಿಫುಲ್ ಆಗಿಂತ ಲೆಸನ್ಸ್ಗಳನ್ನ ಕೊಡುವ ಹೋಪ್ಸ್ ಅನ್ನ ಇಟ್ಕೊಂಡಿರುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.